ಓಕೆ, ಆ ಟೇಬಲ್ ಅನ್ನ ನಾವು ಡ್ರಾ ಮಾಡಿ ತೋರಿಸ್ತೀವಿ. ಹೌದು, ಹುಡುಗರಿಗೆ ಮಕ್ಕಳೇ ನೋಡಿ ಈ ಕಡೆಗೆ ಇದು ಕಟ್ಟಿಗೆಯ ಟೇಬಲ್ಲು, ಆಮೇಲೆ ಇದು ಹಿಂಗಿರ್ತದ, ಇದು ಹಿಂಗಿರ್ತದ ಅಂತ ಹೇಳ್ಬೋದು. ಆಮೇಲೆ ಈ ರೀತಿ ಕೆಲವು ವಿಷಯಗಳನ್ನ ನಾವು ಅವರಿಗೆ ತೋರಿಸಿ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ನಾನು ಅಂದ್ರೆ ಏನು ಮಿಸ್ ಅಂತ ಯಾರು ಹುಡುಗ ಬಂದ್ ಕೇಳಿದ್ರ ನೀವ್ ಏನು ಉತ್ತರ ಹೇಳ್ತೀರಿ? ನಾನು ಅಂದ್ರೆ ಏನು ಮಿಸ್ ಅಂತ ನಾನೇನಾದ್ರು ಕೇಳಿದ್ರ, ನೀನು ಅಂದ್ರೆ ರಾಜಶೇಖರ, ಅದ್ರಲ್ಲಿ ಏನಾಯ್ತು ಕೇಳೋದು ಅಂತ ಹೇಳ್ತೀವಿ ನಾವು. ಬಟ್ ಆ ಹುಡುಗ ಕೇಳಿದ್ದು ನಾನು ಅಂದ್ರೆ ಏನು ಅಂತ ಹೇಳಿ. ನಾನು ಅಂದ್ರೆ ಏನು ಅಂತ ಕೇಳಿದಾಗ ಉತ್ತರನೂ ಕೂಡ ನಾನು ಅಂದ್ರೆ ಉತ್ತರ ಕೊಡ್ಬೇಕು. ನಾವು ಸ್ವಲ್ಪ ಕಾಮಿಡಿ ಮಾಡಿದ್ರೆ ಅದು ಖರೆ ಅದ, ಕರೆ ಕಾಮಿಡಿ ಅದ. ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಕೆಲವರು ಬಹಳ ನನ್ನ ಜೊತೆಗಿದ್ದ ಹುಡುಗರು ಈ ಪ್ರಶ್ನೆಗಳಿಗೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ರಮೇಶ್ ಅನ್ನ ಹುಡುಗ ನನ್ ಫ್ರೆಂಡ್ ಅಂತ ತಿಳ್ಕೊಳ್ರಿ, ಅಥವಾ ನಮ್ ಸ್ಟೂಡೆಂಟ್ ಅಂತ ತಿಳ್ಕೊಳ್ರಿ ರಮೇಶ್ ಅಂತ. ಅವನು ನಾನು ಮಾತಾಡ್ತಿರ್ಬೇಕಾದಾಗ ನಾನು ಯಾರು ರಮೇಶ್ ಅಂತ ಕೇಳಿದಾಗ ಅವ ಹೇಳ್ತಿದ್ದ, ನಾನು ರಾಜಶೇಖರ, ನೀನು ರಾಜಶೇಖರ್ ಅಂತ ಹೇಳಂಗಿಲ್ಲ. ನೀವು ಬೇಕಾದ್ರೆ ಕ್ವಶನ್ ಕೇಳ್ರಿ ಯಾರಿಗಾದ್ರು, ನಾನು ಯಾರು ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ನೀವು ಅಂತ ಹೇಳ್ತಾರೆ ಅವರು. ಇಬ್ರು ಕುಂತ್ಕೊಂಡಿದೀವಿ, ನಾನು ರಮೇಶ ಮತ್ತು ಸುರೇಶ್ ಬೇಡ, ರಾಜಶೇಖರ್ ಅಂತ ತಿಳ್ಕೊಡ್ರಿ. ಇದು ರಾಜಶೇಖರ್ ಅಂತ ತಿಳ್ಕೊಡ್ರಿ, ಇದು ರಮೇಶ್ ಅಂತ ತಿಳ್ಕೊಡ್ರಿ ಇದನ್ನ. ಓಕೆ. ಇವನ್ ಕೇಳ್ತಾ ಇದ್ದಾನೆ ನಾನು ಯಾರು ಅಂತ ಕೇಳಿದಾಗ ಇವ ಏನ್ ಹೇಳ್ತಾನೆ, ನೀನು ರಾಜಶೇಖರ್ ಅಂತ ಹೇಳ್ತಾನೆ. ಅವಾಗ ನೀನು ಯಾರು ಅಂತ ನಾನು ಕೇಳಿದಾಗ ಇವ ನಾನು ರಮೇಶ್ ಅಂತ ಹೇಳ್ತಾನೆ. ಇಲ್ಲಿ ತಪ್ಪಾಗತ್ತದ, ಇಲ್ಲಿ ಕನ್ವರ್ಸೇಷನ್ಸ್ ಇಲ್ಲಿ ಮಿಸ್ಟೇಕ್ ಆಗತ್ತದ. ಏನಾಗತ್ತದ, ನಾನು ಯಾರು ಅಂತ ಇವ ಕೇಳಿದಾಗ ಇವ ಹೇಳ್ಬೇಕು ನಾನು ರಮೇಶ್ ಅಂತ ಹೇಳಿ, ನೀನು ಯಾರು ಅಂತ ಕೇಳಿದಾಗ ನೀನು ರಾಜಶೇಖರ್ ಅಂತ ಹೇಳ್ಬೇಕು ಅವನು. ಬೇಸ್ ಹಿಡಿತಾ ಇದೀನಿ ನಾವು, ಬೇಸ್ನ ಹಿಡಿತಾ ಇದೀನಿ. ಭಾರತದ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದಾಗ ಉಳಿದವನ್ನೆಲ್ಲ ಕಾನ್ಸ್ಟೆಂಟ್ ಆಗಿ ಇಡ್ತೀನಿ. ಭಾರತದ ಉತ್ತರದಲ್ಲಿ ಭಾರತದ ಪ್ರಧಾನ ಮಂತ್ರಿ ಮೋದಿಜಿ ಅಂತ ಹೇಳ್ತೀವಿ. ಈಗ ಇವೆರಡನ್ನು ಸೇಮ್ ಇಟ್ಕೊಂಡಿವಿ ನಾವು. ಸೇಮ್ ಇಟ್ಕೊಂಡು ಮುಂದೆ ಕ್ವಶನ್ ಮಾರ್ಕ್ ಏನೈತಲ್ಲ ಆ ಕ್ವಶನ್ ಮಾರ್ಕ್ಗೆ ಆನ್ಸರ್ಸ್ ಅನ್ನು ಬರ್ದ್ವಿ. ಹಂಗ ನಾನು ಯಾರು ಅಂತ ಕೇಳಿದಾಗ ಇಲ್ಲಿ ನಾನು ರಾಜಶೇಖರ ಅಂತೇಳಿ ಉತ್ತರ ಕೊಡ್ಬೇಕು. ಯಾರು ಕೊಡ್ಬೇಕಂದ್ರೆ ನನ್ನಷ್ಟಕ್ಕೆ ನಾನೇ ಕೊಟ್ಕೋಬೇಕು. ಇದನ್ನು ಬೇರೆದವ್ರು ಕೊಡಕ್ ಬರಂಗಿಲ್ಲ. ಇದು ಪ್ರಶ್ನೆಗೆ ಉತ್ತರ, ಇದು ಸಾರ್ವಜನಿಕ ಕೇಳ್ತಕ್ಕಂತ ಪ್ರಶ್ನೆ. ಯಾರಾದ್ರೂ ಕ್ವಶನ್ ಕೇಳ್ರಿ, ಯಾರಾದ್ರೂ ಉತ್ತರ ಕೊಡ್ಲಿ, ಅವ್ರು ಇದನ್ನ ಫಿಕ್ಸ್ ಇಡ್ತಾರೆ ಫಸ್ಟ್ ಇದನ್ನ, ಅದಾದ್ಮೇಲೆ ಯಾರನ್ನ ರಿಪ್ಲೇಸ್ ಮಾಡಿ ಮೋದಿಜಿನ ಹಾಕ್ತಾರ. ಹಂಗ ನಾನು ಯಾರು ಅಂತಕ್ಕಂಥ ಪ್ರಶ್ನೆಯನ್ನ ಯಾರಿಗಾದ್ರನ್ನ ಕೇಳಿದ್ನಂದ್ರ ಅವರು ಉತ್ತರ ಕೊಡ್ತಾರ ನೀನು ರಾಜಶೇಖರ ಅಂತೇಳಿ. ಬಟ್ ಅವ್ರಿಗೆ ನಾನು ನೀನು ಯಾರು ಅಂತ ಕ್ವಶನ್ ಕೇಳಿಲ್ಲ, ನಾನು ಯಾರು ಅಂತ ಕೇಳಿಲ್ಲ. ಅಂದ್ರೆ ಇದು ಪ್ರಶ್ನೆಗೆ ಉತ್ತರ ಕೇವಲ ನನ್ನಷ್ಟಕ್ಕೆ ನಾನೇ ಕೊಟ್ಕೊಳ್ಳೋದದ ಇದು. ಹಂಗಾಗಿ ಇದು ಕಲ್ಸಕ್ಕೂ ಬರಂಗಿಲ್ಲ, ಕಲ್ತು ಇಲ್ಲ ನಾವು. ನಾನು ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನ ಬಿಲ್ಡ್ ಆಗ್ಯದ. ಬಟ್ ಇದು ಬಿಲ್ಡ್ ಆಗ್ಯದ ಅನ್ನೋ ವರ್ಡ್ ಬಹಳ ಇಂಪಾರ್ಟೆಂಟ್ ಅದ. ಬಿಲ್ಡ್ ಆಗ್ಯದ ಯಾಕೆ ಬಿಲ್ಡ್ ಆಗ್ಯದ ಅಂತಂದ್ರ, ನಮ್ಮಲ್ಲಿ ಒಂದು ಟೆಂಡೆನ್ಸಿ ಇದೆ. ಹ್ಯೂಮನ್ ಬೀಯಿಂಗ್ ಬೆಳಿಬೇಕಾದ್ರೆ ಒಂದು ಟೆಂಡೆನ್ಸಿ ಇದೆ, ನೋಡಿ ಕಲಿತಾ 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 ನಮ್ಮಲ್ಲಿ ಬಿಲ್ಡ್ ಆಗ್ಯದ. ಆಕ್ಚುಲಿ ಏನಪ್ಪಾ ಇದು ನಾನು ಅಂತಕ್ಕಂಥದ್ದಂದ್ರ ಸ್ವಲ್ಪದ್ರೊಳಗೆ ಹೇಳಿರ್ತೀನಿ, ಫುಲ್ ವಿಸ್ತಾರವಾಗಿ ಒಂದ ದಿನದೊಳಗೆ ಬರೀ 10 ನಿಮಿಷ 5 ನಿಮಿಷದೊಳಗೆ ಹೇಳಕ್ಕಾಗಲ್ಲ. ನಾನು ಅಂತಂದ್ರೆ ಏನಂತಂದ್ರೆ, ಈ ಶರೀರವನ್ನ ಸುಸಜ್ಜಿತವಾಗಿ ನೋಡಿಕೊಂಡು ಹೋಗಲು ನಿಯುಕ್ತವಾದ ಒಂದು ಮನಸ್ಸು. ಒಂದು ಮನಸ್ಸು, ಶರೀರವನ್ನು ಸುಸಜ್ಜಿತವಾಗಿ ನೋಡಿಕೊಂಡು ಹೋಗಲು ನಿಯುಕ್ತವಾದ ಒಂದು ಮನಸ್ಸು. ನೋಡ್ರಿ, ಇಲ್ಲಿ ನಿಯುಕ್ತವಾದ ಒಂದು ಮನಸ್ಸು. ನಾನು ಆತ್ಮ ಅಂತ ಡೈರೆಕ್ಟ್ ಹೇಳಂಗಿಲ್ಲ, ಅದು ಆಮೇಲೆ ಬರ್ತದದು. ಈಗ ಅಂದ್ಬಿಟ್ವಿ ಅಂದ್ರೆ ಅದನ್ನ ತಿಳಿಯಂಗೇ ಇಲ್ಲದು. ನಾನು ಆತ್ಮ ಅಂತ ಹೇಳಿ ಕುಂತ್ಕೊಳ್ತೀವಿ, ನಾನು ಆತ್ಮ, ಜ್ಯೋತಿ ಸ್ವರೂಪ, ನಾನಪ್ಪ ಇದು ಸ್ಟಾರ್ ಆಗಿದ್ದೀನಿ, ಬಿಂದು ಆಗಿದ್ದೀನಿ, ಶರೀರದಲ್ಲಿ ಇದ್ದೀನಿ. ಹೌದು, ನನ್ನಲ್ಲಿ ಮನಸ್ಸದ, ಇಂದ್ರಿಯ ಅದ, ಅದು ಏನದು ಚೇತನ ಅದ, ನಾನು ಸರ್ವಶಕ್ತಿವಂತದ, ನಾನು ಹೇಳ್ತಾರೆ ದೇವರಾಗ್ತೀನಿ, ಅವೆಲ್ಲ ಮುಂದ್ ಬರ್ತದ. ಈಗ ಅದನ್ನ ಅಲ್ಲಿಗೆ ಒಮ್ಮೆಲೆ ತಿಳಿಯಂಗಿಲ್ಲ. ಅದು ನಾನು ಯಾರು ಅಂತಂದ್ರ, ನಾನು ಶರೀರವನ್ನು ನಿಯಂತ್ರಿಸುವ, ಬೇಕಾದ್ರೆ ಒಂದ್ ಕಡೆ ಬರ್ಕೊಂಡ್ಬಿಟ್ರಿ, ನಾನು ಈ ಶರೀರವನ್ನು ನಿಯಂತ್ರಣದಲ್ಲಿಡುವ ಅಥವಾ ನೋಡಿಕೊಂಡು ಹೋಗಲು ಸುಸಜ್ಜಿತವಾಗಿ ಅಂದಲ್ಲ ಆಗಲ್ಲ, ಸುಸಜ್ಜಿತವಾಗಿ ನೋಡಿಕೊಂಡು ಹೋಗಲು ನಿಯುಕ್ತವಾದ ಒಂದು ಬಗೆಯ ಮನಸ್ಸು. ಒಂದು ಬಗೆಯ
ಮನಸ್ಸು ಮನಸ್ಸು ದೇರ್ ಆರ್ ಸೋ ಮೆನಿ ಟೈಪ್ಸ್ ಅದಾವ, ಅವು ಪ್ಯಾಟರ್ನ್ಸ್ ಅದು. ಮೈಂಡ್ ಅಂತಕ್ಕಂಥದ್ದು ಪ್ಯಾಟರ್ನ್ಸ್ ಅದಾವ, ಬಹಳಷ್ಟು ಪ್ಯಾಟರ್ನ್ಗಳದಾವ. ಬಟ್ ಈ ನಾನು ಅಂತಕ್ಕಂಥ ಪ್ಯಾಟರ್ನ್ ಏನೈತಿಲ್ಲ, ಅದು ಏನಂತಂದ್ರ ಶರೀರವನ್ನು ಸುಸಜ್ಜಿತವಾಗಿ ನೋಡಿಕೊಂಡು ಹೋಗಲು ನಿಯುಕ್ತವಾದ ಒಂದು ಬಗೆಯ ಮನಸ್ಸು. ನಿಯುಕ್ತವಾದ ಒಂದು ಬಗೆಯ ಮನಸ್ಸು ಅಂದ್ರ ಅದು ಒಂದು ಅಸಿಸ್ಟೆಂಟ್ ಇದ್ದಂಗ. ಅದು ಆ ಅಸಿಸ್ಟೆಂಟ್ಗೆ ನಾವು ಅಥವಾ ಈ ಸೃಷ್ಟಿ ಅಥವಾ ಪ್ರಕೃತಿ ಅಥವಾ ಈ ಜಗತ್ತು ಏನು ಕೊಟ್ಟದ ಅಂದ್ರೆ ಕೆಲ್ಸ, ನೀ ಶರೀರವನ್ನ ಸರಿಯಾಗಿ ನೋಡ್ಕೊಂಡು ಹೋಗು ಅಂತ. ಹೆಂಗ್ ಸರಿಯಾಗಿ ನೋಡ್ಕೊಂಡು ಹೋಗು? ಸಣ್ಣವರಿದ್ದಾಗ ನೋಡ್ತೀರಿ, ಉಸಿರಾಟ, ಫಸ್ಟ್ ಉಸಿರಾಟ ಬೇಕಿರ್ತದ, ಸಿಗಂಗಿಲ್ಲ, ಅದು ಚೀರ್ಲಿಕ್ಕೆ ಶುರು ಅಳಲಿಕ್ಕೆ ಶುರು ಮಾಡ್ತದ. ಅಳು ಅಂತಕ್ಕಂಥದ್ದು ಕ್ರಿಯೇಟ್ ಮಾಡ್ತದ, ಸುತ್ತಮುತ್ತ ಇದ್ದವ್ರನ್ನ ಟೆನ್ಷನ್ ತಗೊಳ್ತದ, ಗಾಳಿ ಬೀಸ್ತಾರ, ಉಸಿರು ಬರ್ತದ, ನೀರ್ ಬೇಕಾಗತ್ತದ, ಹೊಟ್ಟೆ ಹಸಿತದ, ಹೌದಾ? ಅವ ಮನಸ್ಸು ಥಾಟ್ಸ್ ಗಳನ್ನ ಹೊರಗಡೆ ಹಾಕ್ತದ. ಅದಾದ್ಮೇಲೆ ಸ್ವಲ್ಪ ದೊಡ್ಡದಾಗ್ತದ, ಆಹಾರ ಎಲ್ಲಿ ಸಿಗ್ತದ, ಅಡಿಗೆ ಮನೆಯಲ್ಲಿ ಆಹಾರ ಇರ್ತದ, ಅಡಿಗೆ ಮನೆಗೆ ಹೋಗೋದು, ತಿನ್ನೋದು, ಹೊಟ್ಟೆ ತುಂಬಿತು, ಬಂದ್ ಮಾಡೋದು. ಅದಾದ್ಮೇಲೆ ಸ್ವಲ್ಪ ಹೋಗ್ತಾ ಇರೋದು, ಅಡ್ಡಾಡ್ತಿರೋದು. ಆಮೇಲೆ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು, ಬಿಕಾಸ್ ಮುಂದೆ ಬೆರಿಬೇಕಲ್ಲ. ಬರೀ ಜೀವನ ಪರ್ಯಂತರ ತಂದೆ ತಾಯಿನ ಊಟ ಹಾಕಂಗಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು? ಓದ್ಬೇಕು, ಬರಿಬೇಕು. ಅದನ್ನು ತಂದೆ ತಾಯಿನೂ ಹೇಳಕ್ ಶುರು ಮಾಡಿದ್ರು, ಓದ್ಬೇಕು, ಬರಿಬೇಕು, ಎಜುಕೇಶನ್ ತಗೋಬೇಕು, ಪಗಾರ ತಗೋಬೇಕು, ಬಂದ್ ರೊಕ್ಕವನ್ನು ತಗೋಬೇಕು, ಅಲ್ಲಿ ಅಂಗಡಿಗೆ ಕೊಡ್ಬೇಕು, ಅಂಗಡಿಯವ್ರ ಸಾಮಾನು ಕೊಡ್ತಾರೆ, ಅಂತ ತಗೊಂಡ್ ಮನ್ಯಾಗ ಬರ್ಬೇಕು, ಕುದಿಸ್ಬೇಕು, ಕುದಿಸಿದ ಮೇಲೆ ತಿನ್ಬೇಕು. ಕುದಿಸ್ಬೇಕಂತ ಯಾರು ಹೇಳ್ಕೊಟ್ರು? ಪ್ಯಾಟರ್ನ್ಸ್ ಅವು. ಹಿಂದ್ಗಡೆ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಹಂಗ್ ಮಾಡ್ತಾ ಇದ್ರು, ಹಂಗಾಗಿ ನಾನು ಅದನ್ನ ಹಂಗ ಮಾಡ್ಬೇಕು. ಅಕ್ಕಿಲಿಂದ ಏನ್ ಮಾಡ್ಬೇಕು? ಅನ್ನನೇ ಮಾಡ್ಬೇಕು. ಜೋಳದಿಂದ ಏನ್ ಮಾಡ್ಬೇಕು? ರೊಟ್ಟಿನೇ ಮಾಡ್ಬೇಕು. ಗೋಧಿಯಿಂದ ಏನ್ ಮಾಡ್ಬೇಕು? ಚಪಾತಿನೇ ಮಾಡ್ಬೇಕು. ಬ್ಯಾರೆ ನಮ್ಗೆ ಗೊತ್ತೇ ಇಲ್ಲ. ಗೊತ್ತದ ಯಾವಾಗ? ಆಮೇಲೆ ಟ್ರೆಂಡ್ ಹಾಕೊಂತ ಗೊತ್ತಾಗ್ಲಿಕ್ಕೆ ಶುರು ಆಗ್ತದ. ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡ್ತೀವಿ. ಯಾರಾದ್ರೂ ನಮ್ಮನ್ನ ಬೈದ್ ಗೀದಾರು ಅನ್ನೋದಕ್ಕೋಸ್ಕರ ಸರಿಯಾಗಿ ಮೇಕಪ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ಪ್ರೆಸ್ಟೀಜ್ ಬೇಕು, ಅದು ಬೇಕು, ಇದು ಬೇಕು, ಮತ್ತೆ ಕಾರು, ಬಂಗ್ಲು, ಮೋಟರ್, ಅದೇನದು ಪ್ರಾಪರ್ಟಿ, ಅವೆಲ್ಲವನ್ನು ಬಿಲ್ಡ್ ಮಾಡ್ಕೊಂತ ಹೋಗ್ತೀವಿ. ಡಿಗ್ರಿ, ಸರ್ಟಿಫಿಕೇಟ್ಸ್, ದುಡ್ಡು ಗಿಡ್ಡು ಅವನ್ನೆಲ್ಲ ಮಾಡ್ಕೊಂತ ಹೋಗ್ತೀವಿ. ಯಾಕ? ಬಿಕಾಸ್ ಎಲ್ಲೋ ಒಂದ್ ಕಡೆಗೆ ಅಟ್ಯಾಕ್ ಆಗತ್ತದ. ನನ್ನ ಮೇಲೆ ನನ್ಗೆ ಅಟ್ಯಾಕ್ ಆಗುತ್ತೆ. ಕರಿಯ ಅಂತ ಅಂದ್ಗಿಂದರ್ ಅಂತ ಹೇಳಿ ಪೌಡರ್ ಹಚ್ಕೊಳೋದು, ಕುಂಟ ಅಂದ್ಗಿಂದರ್ ಅಂತ ಹೇಳಿ ಅದು ಕರೆಕ್ಟ್ ಆಗಿ ಇದ್ ಮಾಡ್ಕೊಳ್ಳೋದು. ಶರೀರಕ್ಕೇನೆ ಎಲ್ಲಾ ಮೇಕಪ್ ಗಳನ್ನ ಮಾಡ್ಕೊಂಡು ಹೋಗೋದು. ನನ್ನನ್ನು ನೋಡಿದ ತಕ್ಷಣ ಅವ್ರು ಏನ್ ತಿಳ್ಕೊಂಡಾರೋ ಏನೋ. ಇಲ್ಲಿ ನಾನು ಅಂತಕ್ಕಂಥದ್ದು ಶರೀರವನ್ನು ನಿಯಂತ್ರಿಸುವ, ನೋಡಿಕೊಂಡು ಹೋಗಲು ನಿಯುಕ್ತವಾದ ಒಂದು ಬಗೆಯ ಮನಸ್ಸು. ಬರ್ತಾ 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 ನಾನೇ ಶರೀರ ಆಗಿಬಿಡ್ತೀನಿ. ಬರ್ತಾ 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 ಆ ನಿಯುಕ್ತವಾದ ಅಸಿಸ್ಟೆಂಟ್ ಏನಿದಾನಲ್ಲ, ಅವ ಓವರ್ಟೇಕ್ ಮಾಡ್ಕೊಂಡು ಕೊನೆಗೆ ಒಂದ್ ರೀತಿಯಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಏನಂತಂದ್ರೆ ಈ ಶರೀರವನ್ನು ನಿಯುಕ್ತವಾದ ಅಸಿಸ್ಟೆಂಟ್ ನಾನಲ್ಲ, ನಾನೇ ಶರೀರ. ಯಾರಾದ್ರೂ ಹೆಂಗದಿಯಲ್ಲ ನೀ ಅಂತಂದ್ರ, ನಾ ಹೆಂಗದೀನಿ? ಕರೆಕ್ಟ್ ಇಲ್ಲ ನೋಡ್, ಸರಿ ಅದೀನಲ್ಲ, ಏನಾಗೈತಿ? ನನಗೇನಾಗೈತಿ? ಆರಾಮ್ ಇಟ್ಟ ಕಟ್ಟ ಅದೀನಿ ನೋಡ್ರಿ. ಇಲ್ಲಿ ಅಟ್ಟ ಕಟ್ಟ ಅದೀನಿ ಅಂತಕ್ಕಂಥ ವರ್ಡ್ ಯಾಕೆ ಬರಾಕತ್ತದ? ಯಾಕ್ರಿ ನೀವು ಬಾಳ್ ಸ್ವರ್ಗಿರಿ? ನಾನ್ ಸ್ವರ್ಗಿಲ್ರಿ, ನನ್ ಶರೀರ ಸ್ವರ್ಗ ಐತ್ರಿ ಅನ್ನಂಗಿಲ್ಲ ಅಲ್ಲಿ. ನಾ ಸ್ವರ್ಗಿನ್ರಿ. ಹೌದ್ರಿ, ಊಟ ಬಾಳ್ ಕಡಿಮೆ ಮಾಡಾಕತ್ತೇನ್ರಿ, ಹಂಗಾಗಿ ಸ್ವರ್ಗ ಹುಟ್ಟಿನ್ರಿ ಇತ್ತಿತ್ಲಾಗೆ. ಯಾಕ್ರಿ ನಿಮ್ಮ ಮುಖನ ಚಂದ ಕಾಣ್ತಾ ಇಲ್ಲಲ್ಲ? ನನ್ ಮುಖ ಅಲ್ರಿ, ನನ್ ಶರೀರದ ಮುಖ ಅನ್ನಂಗಿಲ್ಲ ನಾವು. ಹೌದ್ರಿ, ನನ್ ಮುಖನ ಸರಿಗಿಲ್ರಿ, ನಾನ ಸರಿಗಿಲ್ರಿ, ನಾ ಬಾಳ್ ಕೆಟ್ಟವಾಗ್ಬಿಟ್ಟಿನ್ರಿ ಇವಾಗ ಹಂಗಾಗಿ ಮುಖ ಎಲ್ಲಾ ಬಾಡ್ಬಿಟ್ಟೈತ್ರಿ. ನೋಡಿ, ಎಲ್ಲಾ ಭಾಷೆಗಳೊಳಗನು ಕೂಡ ಆ ನಿಯುಕ್ತವಾದ ಮನಸ್ಸು ಹೊರಗಡೆ ಹೋಗಿ ಅಸೈನ್ಡ್ ಆಗಿ ತಾನೇ ಬೆಳೆದು 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 ಅವ ಏನಾಗ್ಬಿಟ್ಟಾನ ಈಗ? ನಾನು ಅಂತಕ್ಕಂಥದ್ದು ಹಿಂಗಾಗ್ಬಿಟ್ಟದೆ. ಈ ಓವರ್ಟೇಕ್ ಆದ್ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಅದ. ಈ ಓವರ್ಟೇಕ್ ಆದ್ಮೇಲೆ ಒಳಗಡೆ ಇರ್ತಕ್ಕಂಥದ್ದು ಇನ್ನೊಂದು ಬಗೆಯ ಮನಸ್ಸು ಎದ್ದು ಕುಂದಿರ್ತದ. ಅದು ಹೇಳಕ್ ಶುರು ಮಾಡ್ತದೆ, ಇಲ್ಲ ಇಲ್ಲ ಇಲ್ಲ, ಈ ಏನದ ನಿಯುಕ್ತವಾದ ಮನಸ್ಸು ಏನೈತಲ್ಲ, ಇದು ಓವರ್ಟೇಕ್ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಟ್ರೈನಿಂಗ್ ಬೇಕು ಮರಾಯ. ಈ ಸುಮ್ ಕುಂತ್ಕೋ, ನೋಡು, ನೀನು ಮಾಡ್ಲಿಲ್ಲ ಅಂದ್ರೂ ಉಸಿರಾಟ ನಡೆದೈತಿ ನೋಡ್. ಕಾಲ್ ಸೌಂಡ್ ಏನ್ರ ಡಿಸ್ಟರ್ಬೆನ್ಸ್ ಆಗತ್ತದನ್ರಿ? ಪಕ್ಕಲ್ಲೇ ಇಲ್ಲೆಲ್ಲ ಒಂದ್ ಸ್ವಲ್ಪ ಏನೋ ಹೋಳಿ ಆವಾಜ್ ಆಗ್ತಿದಾರ? ಇಲ್ಲ ಸರ್. ಆಗ್ತಿಲ್ಲಲ್ರಿ? ಓಕೆ, ರೈಟ್. ನನ್ಗಷ್ಟ ಕೇಳ್ತಿರ್ಬೋದು. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರ, ಈಗ ಟ್ರೈನಿಂಗ್ ಇದ ಅವಶ್ಯಕತೆ ಬಂದ್ಬಿಡ್ತು. ಯಾಕಂತಂದ್ರ ದುಃಖ ಪಡಾಕತ್ತಿದೀನಿ. ಓವರ್ಟೇಕ್ ಮಾಡ್ಕೊಂಡು ನಾನು ನಿಯುಕ್ತವಾದ ಮನಸ್ಸು ಅನ್ನೋದನ್ನ ಮರ್ತು, ನಾನೇ ಶರೀರ, ನಾನೇ ದುಃಖ, ನಾನೇ ಇದು, ನನ್ನಿಂದನೇ ಇದು ಜಗತ್ತ ಆಗತ್ತದ, ನಾನ್ ಇರ್ಲಿಲ್ಲ ಅಂದ್ರೆ ನಾನು ನೋಡ್ಕೊಳೋರ್ ಯಾರು? ಮತ್ತೆ ಈ ನಾನು ಅಂತಕ್ಕಂಥದ್ದು ಮತ್ತೆ ಸ್ಪ್ರೆಡ್ ಆಗಿ ಏನಾಗ್ತದ? ನಿಯುಕ್ತವಾದ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ನಿಮ್ ಮನೆಯಲ್ಲಿ ನೀವೇ ಏನಾದ್ರು ಸ್ವಲ್ಪ ಡಿಸಿಷನ್ ತಗೊಳ್ಳೋರಿದ್ರಿ ಅಂತ ತಿಳ್ಕೊಡ್ರಿ. ಈಗ ಅಮ್ಮ ಅದಿರಿ, ಅಪ್ಪ ಇದಿರಿ, ಓಕೆ. ನಿಮ್ಮ ಫ್ಯಾಮಿಲಿಯನ್ನೇ ನೋಡ್ಕೊಂಡು ಹೋಗೋರು ನೀವು, ನಿಯುಕ್ತರಾದವ್ರು ನೀವು. ಬರ್ತಾ ಬರ್ತಾ ನೀವ್ ಏನಾಗ್ತೀರಿ? ನಾನೇ ಫ್ಯಾಮಿಲಿನ ನೋಡ್ಕೊಂಡು ಹೋಗ್ತೀನಿ, ನಾನು ಇರ್ಲಿಲ್ಲ ಅಂದ್ರೆ ಫ್ಯಾಮಿಲಿ ಇಟ್ಟಲ್ಲಿ ಹಳ್ಳ ತಿಂದು ಹೋಗ್ತಿತ್ತು, ನಾನು ಹೇಳ್ದಲ್ಲೇ ಹಿಂಗ್ ನಡೆದದ, ನಾನು ಇವ್ರನ್ನ ಸರಿಯಾಗಿ ಬೆಳೆಸಿನಿ, ಇಲ್ಲಿ ನಾನು ಹಂಗವ್ರಾಗ ಬರತ್ತೀನಿ. ಇನ್ನು ಸ್ವಲ್ಪ ಬರ್ತಾ 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 MLA MP ಗಳಾದ್ರಿ ಅಂತಂದ್ರೆ ಇಡೀ ಜಿಲ್ಲಾನೇ ನಾನು ನಿಯುಕ್ತನಾದವನು ಮತ್ತೆ ಜಿಲ್ಲಾನೇ ನಾನು, ಅಂದ್ರೆ ರಾಜ್ಯನೇ ನಾನು, ಜಗತ್ತು ಎಲ್ಲದರಲ್ಲಿ ಯಾವ ಯಾವ ಪೊಸಿಷನ್ಸ್ ಕೊಡ್ತಾರ ಅಲ್ಲೆಲ್ಲಾ ನೀವು ನಿಯುಕ್ತಿಯನ್ನು
ತಗೊಂಡಿರ್ತೀರಿ, ಅಂದ್ರೆ ನೀವು ಅಲ್ಲಿ ಅಸೈನ್ಡ್ ಆಗಿರಿ, ಇದನ್ನ ನೋಡ್ಕೊಂಡು ಹೋಗ್ರಿ, ಸುಸಜ್ಜಿತವಾಗಿ ನೋಡ್ಕೊಂಡು ಹೋಗ್ರಿ ಅಂತೇಳಿ ಅಸೈನ್ಡ್ ಆಗಿರ್ತಕ್ಕಂಥ ಮೈಂಡ್ ಓವರ್ಟೇಕ್ ಮಾಡ್ಕೊಂಡು ತಗೊಳ್ತದೆ. ಅದಾದ್ಮೇಲೆ ಬರ್ದದ ಒಳಗಡೆ ಇರ್ತಕ್ಕಂಥ ಒಂದು ಇಂಟರ್ನಲ್, ಇದು ಯಾವಾಗ ದುಃಖಗಳನ್ನು ಜಾಸ್ತಿ ಮಾಡ್ಕೊಂಡು ಬಲಿ ಜಾಸ್ತಿ ಮಾಡ್ಕೊಂಡು ಒಳಗಡೆ ಬರ್ತಕ್ಕಂಥ ಇಂಟರ್ನಲ್ ಮೈಂಡ್ ಗಳನ್ನು ಕೇಳದೆ, ಅದೆಲ್ಲ ಸುಳ್ಳದ, ನಾನು ಕರೆಕ್ಟ್ ಆಗಿ ಹೇಳಕತ್ತೀನಿ, ನಿದ್ದಿ ಬೇಕಾಗಿತ್ತು ಮಾಡ್ತೀನಿ, ಅದು ಬೇಕಾಗಿತ್ತು, ಬ್ಯಾಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟ್ಸ್ ಅದು ಇದೆಲ್ಲ ಮಾಡಿ ಮಾಡಿ ಗೊಂದಲದಲ್ಲಿ ಬಿದ್ದಾಗ ಮೆಡಿಟೇಷನ್ ಎಲ್ಲದರ ಗುರುಗಳು ಅಂತೇಳಿ ಹುಡುಕಾಡ್ಕೊಂಡು ಹೋಗಿ ಅವ್ರ ಹತ್ರ ಕುಂತ್ಕೊಂಡು ಮೆಡಿಟೇಷನ್ ಮಾಡೋದಾಗ್ಲಿ, ಅಥವಾ ಒಬ್ಬನೇ ಕುಂತ್ಕೊಂಡು ಯೋಚನೆ ಮಾಡೋದಾಗ್ಲಿ, ನಾ ಯಾಕೆ ಹಿಂಗಾದೆ, ಗುರುಗಳ ಬೇಕಂತ ಏನ್ ರೂಲ್ ಇಲ್ಲ, ನಾ ಯಾಕೆ ಹಿಂಗಾದೆ, ನಾ ಯಾಕೆ ದುಃಖ ಪಡಕತ್ತೀನಿ, ಎಲ್ಲ ಯೋಚನೆ ಮಾಡಿ 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 ಒಳಗಡೆ ಗೊತ್ತಾಗ್ತದ. ನಾನು ಅವಾಗ ಟ್ರೈನ್ ಮಾಡಕ್ ಶುರು ಮಾಡ್ತಾರ. ಈ ಟ್ರೈನ್ ಮಾಡಕ್ ಶುರು ಮಾಡಿದಿಲ್ಲ ಏನು, ಸುಮ್ಮ ಕಣ್ಣು ಮುಚ್ಚಿಗೋ, ನೋಡ್ಕೊಂತ ಕುಂತ್ಕೋ, ನೀನ್ ಉಸಿರಾಟ ನೋಡು, ಫಸ್ಟ್ ಉಸಿರಾಟ ನೋಡು. ಓಕೆ, ನೀ ಏನಾದ್ರು ಉಸಿರಾಡಕತ್ತೀನಪ್ಪಾ, ಇಲ್ಲ ತನ್ನಷ್ಟು ತಾನ ಆಗಕತ್ತೈತಿ, ಇಲ್ಲ ನಾ ಎಳಕತ್ತೀನಿ, ಏನ್ ಹಂಗಾರೆ ಎಳದ್ ಬೇಡ, ನೀನ್ ನೋಡ್ಕೊಂತ ಕುಂತ್ಕೋ, ನೀ ಏನಾದ್ರು ಉಸಿರಾಟ ಎಳಕತ್ತೀಯನು, ಇಲ್ಲ ತನ್ನಷ್ಟು ತಾನ ಆಗಕತ್ತದಲ್ಲ, ಹೌದು ತನ್ನಷ್ಟು ತಾನ ಆಗಕತ್ತದ. ಓಕೆ, ಈಗ ನಿಮ್ದು ಏನ್ರ ಕೆಲಸ ಐತೇನು, ಇಲ್ಲ, ಮತ್ ನೀನ್ ಇಲ್ಲ ಅಂದ್ರೂ ಜಗತ್ ನಡೆದೈತಿಲ್ಲ, ಹೌದು ಕರೆಕ್ಟ್, ಇದು ಅರಿವಿಗೆ ಬರ್ತದ, ಅರಿವೇ ಗುರು. ಆಮೇಲೆ ಸ್ವಲ್ಪ ಆದ್ಮೇಲೆ ಸಂವೇದನೆಗಳನ್ನ ನೋಡು, ಹೊಟ್ಟೆ ಒಳಗೆ ಏನಾಗತ್ತದ ನೋಡು, ಹೌದು ಹಿಂಗ ಆಗ ಡೈಜೆಷನ್ ಆಗತ್ತದ, ಆಗತ್ತದ, ನೀ ಏನ್ರ ಮಾಡಕತ್ತೀಯನು, ಇಲ್ಲ, ನೀ ಸುಮ್ಮ ಒಳಗಡೆ ಹಾಕಿದಿ ಅಷ್ಟ, ಡೈಜೆಷನ್ ಆಗದಿಲ್ಲ. ಓಕೆ, ಯಾರನ್ನ ನೋಡಿಯಪ್ಪ ಹೆದರಿದಿ ನೀನು, ಹೌದು ನೀವ್ ಒಬ್ಬನೇ ಹೆದರಿ ಏನು, ನಿನ್ ಜೊತೆಗಡೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಯದ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಯದ, ಪಂಪಿಂಗ್ ಜಾಸ್ತಿ ಆಗ್ಯದ, ಭಾವನೆಗಳು ಜಾಸ್ತಿ ಆಗ್ತದ, ಇವು ಎಲ್ಲ ಏನಾಗತ್ತವ, ತನ್ನಷ್ಟು ತಾನ ಆಗತ್ತವ. ನೋಡೋದನ್ನ ನೋಡು, ನಿಂದ ಏನ್ರ ಕೆಲ್ಸ ಐತೇನ ಇಲ್ಲಿ, ಇಲ್ಲ, ಓಕೆ ಸುಮ್ ನೋಡ್ಕೊಂತಿರು. ಆಮೇಲೆ ಬರ್ತಾ 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 ನಿಮ್ಮ ಪಂಚಭೂತಗಳದಾವ, ಪಂಚಭೂತಗಳಿಂದ ವಾತ ಪಿತ್ತ ಕಫದಿಂದ ಆಗ್ತಕ್ಕಂಥ ಚೇಂಜಸ್ ಆಗ್ತಾವ ಬಾಡಿ ಮೇಲೆ, ಅದ್ರ ಮೂಲಕ ನಿನ್ನ ಯೋಚನೆಗಳು ಬರಾಕತ್ತವ. ನೀನ್ ಏನ್ರ ಮಾಡಿ ಯೋಚನೆ ಇಲ್ಲ, ಅವು ಬರಾಕತ್ತವ, ತನ್ನಷ್ಟು ತಾನ ಬರಾಕತ್ತವ. ವಾತದ ಯೋಚನೆಗಳು, ಪಿತ್ತದ ಯೋಚನೆಗಳು, ಕಫದ ಯೋಚನೆಗಳು, ಪ್ರಕೃತಿಯ 3 ಗುಣಗಳ ಯೋಚನೆಗಳು, ಸತ್ವ ಯೋಚನೆಗಳು, ತಮೋ ರಜೋ ಅವುಗಳ ಯೋಚನೆಗಳು, ಪ್ರೀ ಕಂಡೀಷನಿಂಗ್ ಪಾಸ್ಟ್ ಫ್ಯೂಚರ್ ಟೈಮಿಗೆ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಯೋಚನೆಗಳು ತಾನೇ ಬರಾಕತ್ತವ. ನೀನು ನಿಯುಕ್ತ ಆದವನು ಅಂತಂದ್ರೆ ನೀನ್ ನೋಡ್ಬೇಕಷ್ಟೇ, ನೀ ಅದನ್ನ ಬಿಟ್ಟು ಓವರ್ಟೇಕ್ ಯಾಕೆ ಮಾಡ್ಕೊಂಡಿಪ್ಪ ಅಂತ ಹೇಳಿ ಅದು ಅರಿವಿಗೆ ಬರ್ಸೋದಕ್ಕೋಸ್ಕರ ನೋಡ್ರಿ ದೃಷ್ಟ ಆಗ್ರಿ ಅಂತ ಕೇಳಿ, ಅವಾಗ ಇಷ್ಟನ್ನ ನೀವು ಪ್ರಾಕ್ಟೀಸ್ ಬಾಳ್ ಮಾಡ್ಬೇಕು, ದಿನಾಲು ಪ್ರಾಕ್ಟೀಸ್ ಮಾಡ್ಬೇಕು. ನಾವ್ ಬರೇ ಈಗ ಒಂದು 13ನೇ ದಿನ, ಇವತ್ತು ನಮ್ದು 13ನೇ ದಿನದಲ್ಲೇನೆ ನಾವು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟಿದೀವಿ. ಈ ಟಾಪಿಕ್ ಬರ್ಬೇಕಾದ್ರೆ ಇಲ್ಲಂದ್ರೆ ಒಂದು 6 ತಿಂಗಳು, 1 ವರ್ಷ ಆದ್ರೂ ಬೇಕು ಪ್ರಾಕ್ಟೀಸ್ ಇದೆ. ಅದರ್ವೈಸ್ ಇದು ಬುದ್ಧಿ ವಿಲಾಸಕ್ಕೋಸ್ಕರ ಆಗ್ತದ. ಇಲ್ಲಿ ನೋಡ್ರಿ, ಇಷ್ಟೆಲ್ಲಾ ಕ್ವಶನ್ ಕೇಳಿದಾಗ ಆ ಒಂದು ನಾನು ಅಂತಕ್ಕಂಥ ಪ್ರಶ್ನೆಗೆ ಒಂದು ಬರ್ತದೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್. 1 ನಿಮಿಷ. ಓಕೆ, ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಇನ್ ಬಿಟ್ವೀನ್. ಓಕೆ, ಇದರಲ್ಲಿ ಅವಾಗ ಒಂದು ಕ್ವಶನ್ ಬರ್ತದ, ಹಾಗಾದ್ರೆ ನಾ ಎದಕ್ಕದೀನಿ ಇಲ್ಲಿ, ಎಲ್ಲಾದ್ರೂ ತನ್ನಷ್ಟ ತಾನೇ ನಡ್ಕೊಂಡು ಹೊಂಟದಂದ್ಮೇಲೆ ನಾ ಏನ್ ಮಾಡ್ಬೇಕು ಈಗ, ನನ್ನ ಅಸ್ತಿತ್ವದ ಅವಶ್ಯಕತೆ ಆದ್ರೆ ಏನೈತಿ ಅಂತ ಕೇಳಿದಾಗ ಅವಾಗ ನಿಮ್ಮಲ್ಲಿ ಅದೇ ಇಂಟರ್ನಲ್ ಮೈಂಡ್ ಇಂದ, ಅದೇ ಮೆಡಿಟೇಷನ್ ಧ್ಯಾನದಿಂದ ನಿಮ್ಗೆ ಉತ್ತರ ಸಿಗ್ತದ. ನೀನು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ನಿಯಂತ್ರಣ ಭಾವವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋ, ಅದು ನಿನ್ನ ಹತ್ರದ. ನಿನ್ನ ರಿಯಲ್ ಈ ಜಗತ್ತಿಗೆ ಬಂದಿರೋ ಕಾರಣ ಏನೈತಲ್ಲ ಅದನ್ನ ಕರೆಕ್ಟ್ ಆಗಿ ಇಟ್ಕೊ. ನಾನು ಅನ್ನೋದಕ್ಕಷ್ಟು ಉತ್ತರ ಕೊಡಕತ್ತೀನಿ, ಪರ್ಪಸ್ ಆಫ್ ದ ಲೈಫ್ ಮತ್ತೆ ಅದು ಬೇರೆ ಆಗ್ತದ. ನಿಂದೇನ್ ಕೆಲಸ, ಜಸ್ಟ್ ನಿಮ್ಮ ವಾಂಡರಿಂಗ್ ಮೈಂಡ್ಗೆ ಒಂದು ಇಂಟರ್ನಲ್ ಮೈಂಡ್ ಇಂದ ಬರ್ತಕ್ಕಂಥ ಸಜೆಷನ್. ವಾಂಡರಿಂಗ್ ಮೈಂಡ್ ಅಂದ್ರೆ ಇದೇನ್ ಬಹಳ ಗೊಂದಲದಲ್ಲಿ ಇರ್ತಕ್ಕಂಥ ಮನಸ್ಸು ಏನೈತಲ್ಲ, ಆ ಮನಸ್ಸಿಗೆ
ಶಾಂತವಾಗಿರ್ತಕ್ಕಂಥ ಒಳ ಮನಸ್ಸಿನಿಂದ ಬರ್ತಕ್ಕಂಥ ಮೆಸೇಜ್ ಏನಂದ್ರ, ಸ್ವಲ್ಪ ಸುಮ್ಮಿರು, ನಿನ್ನ ಕೆಲಸ ನಿಯಂತ್ರಣ ಭಾವದಲ್ಲಿ ಇರ್ತಕ್ಕಂಥದ್ದು ಈ 5ರಲ್ಲಿ, ಈ 5 ಕಂಟೆಂಟ್ ಅಲ್ಲಿ, ಒಂದ್ ನಿಮಿಷ, ಈ 5 ಕಂಟೆಂಟ್ ಅಲ್ಲಿ ಕೇವಲ ನೀನು ಈ ಅಹಂಕಾರವನ್ನು ಬಿಟ್ಟು ಇದನ್ನಷ್ಟ ನೋಡ್ಕೊ. ಪ್ರೀ ಕಂಡೀಷನಿಂಗ್ ಹೆಂಗ ಆಗ್ತದ, ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್ ಗಳು ಹೆಂಗ ಆಗ್ತದವ, 3 ಗುಣಗಳು ಯಾವ ರೀತಿ ಅಸೋಸಿಯೇಟ್ ಆಗಿದಾವ, ಮತ್ತು ಪಂಚಭೂತಗಳ ಈ 3 ಗುಣಗಳು ಯಾವ ರೀತಿ ಅಸೋಸಿಯೇಟ್ ಆಗ್ಯಾವ, ಇವುಗಳ ಮೇಲೆ ಅಷ್ಟ ಕಂಟ್ರೋಲ್ ಇಟ್ಕೋ. ಅವುಗಳ ಇಂಟೇಕ್ ಹೆಂಗ ಆಗ್ತಾ ಇಲ್ಲ ಅದ್ರ ಬಗ್ಗೆ ನೋಡ್ತಾ ಇರು. ಆಮೇಲೆ ಟೈಮ್ ಟು ಟೈಮ್ ನಿನಗೆ ಹೈಯರ್ ಅಥಾರಿಟಿಯಿಂದ ಇನ್ಸ್ಟ್ರಕ್ಷನ್ಸ್ ಬರ್ತಾ ಹೋಗ್ತಾವ. ಆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ನೀನು ನಿನಗೆ ಯಾವ ಗುರಿ ಬೇಕಿತ್ತಲ್ಲ ಆ ಗುರಿನ ರೀಚ್ ಆಗ್ತಿದೀಯ. ನೀ ಬರೀ ಈ ಇಲಾಖೆ MLA ಅಷ್ಟೇ, ನೀನೇ ಎಲ್ಲ ಅಲ್ಲ. ನಿನ್ ಮೇಲೆ ಒಬ್ಬ MP ಇದಾನ, ನಿನ್ ಮೇಲೆ ಒಬ್ಬ CM ಇದಾನ, ನಿನ್ ಮೇಲೆ ಒಬ್ಬ PM ಇದಾನ, ನಿನ್ ಮೇಲೆ ಒಬ್ಬ ವಿಶ್ವಸಂಸ್ಥೆ ಅದ, ನಿನ್ ಮೇಲೆ ಇನ್ನೊಂದ್ರ ಮೇಲೆ ಇನ್ನೊಬ್ರು ಅದಾರ, ಮಾನವೀಯತೆ ಅದ, ಹ್ಯೂಮನ್ ವ್ಯಾಲ್ಯೂಸ್ ಅದಾವ, ದೇವ್ರ ಅದಾನ, ಏನೇನೋ ಅದಾವ, ಒಟ್ಟು ಇನ್ನೂ ಅದಾವ. ಹಂಗಾಗಿ ನೀನೇ ಅಲ್ಲ. ಅದಕ್ಕ ಹಗುರವಾಗಿರು, ಭಾಳ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಊರಾಗ ಏನೋ ಬೆಂಕಿ ಎತ್ತೈತಪ್ಪ, ಒಂದ್ ಕಡೆಗೆ ಒಂದು ಯಾರೋ ಏನೋ ಸ್ಟ್ರೈಕ್ ಭಾಳ ಟೆನ್ಷನ್ ತಗೊಳಕ್ ಹೋಗ್ಬೇಡ. ನೋಡು, ಅಬ್ಸರ್ವ್ ಮಾಡು, ಯಾರು ಏನು ಏನ್ ಮಾಡ್ಯಾರ ಅನ್ನೋದು ನೋಡ್ಕೊಂಡು ಹೈಯರ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡು. ಅವ್ರು ಏನ್ ಹೇಳ್ತಾರೆ ಟಾಸ್ಕ್ ಅಂತ ತೊಗೊಂಬಂದು ನಿಮ್ಮ ಊರಾಗ ಇಂಪ್ಲಿಮೆಂಟ್ ಮಾಡು. ಇಷ್ಟೇ ನಿನ್ ಕೆಲಸ. ನೀನು ಸುಸಜ್ಜಿತವಾಗಿ ನೋಡಿಕೊಂಡು ಹೋಗಲು ಒಂದು ನಿಯುಕ್ತವಾದ ಒಂದು ಬಗೆಯ ಮನಸ್ಸದೀಯ ಅಷ್ಟೇ, ಜಾಸ್ತಿ ಯೋಚನೆ ಬೇಡ. ಓಕೆ, ಆದ್ರೂ ನಿನ್ನಲ್ಲಿ ಏನ್ ಕಂಟ್ರೋಲ್ ಅದ, ಹಂಗಾರೆ ನನ್ಗೇನ್ ಇಲ್ಲನ್ರಿ, ಮ್ಯಾಲೆ ಹೇಳಿದ್ದನ್ನ ನಮ್ಮ ಊರೊಳಗೆ ಇಂಪ್ಲಿಮೆಂಟ್ ಮಾಡ್ಲೇನ್ರಿ? ಇಲ್ಲ. ನಿನ್ನವೇ ಆದಂತ ಕೆಲವು ಇವು ಇದಾವ. ಆಹಾರದಲ್ಲಿ ಚೇಂಜಸ್, ದಿನನಿತ್ಯ ಡಿಸಿಪ್ಲಿನು, ಆಮೇಲೆ ಬರ್ತಕ್ಕಂತ ಏನದು ಯೋಚನೆಗಳು ಅಥವಾ ಪ್ರೀ ಕಂಡೀಷನಿಂಗು, ಅವುಗಳನ್ನೆಲ್ಲವನ್ನು ಕರೆಕ್ಟ್ ಆಗಿ ಸಾಣಿಸಿ ಕರೆಕ್ಟ್ ಆಗಿ ನಿನ್ಗೆ ಯಾವ ಬೇಕು ಅವುಗಳನ್ನು ತಗೊಳ್ಳೋದು ಬಿಡೋದು, ಅದು ನಿನ್ ಜವಾಬ್ದಾರಿ. ಅದು ಹಾಗಿರೋದ್ರಿಂದ ಸರಿಯಾಗಿ ನೋಡ್ಕೊಂತ ಹೋಗು. ದಿಸ್ ಇಸ್ ದ ಇವತ್ತಿನ ಟಾಪಿಕ್ ಹೇಳ್ಬೇಕಂತ ಅನ್ಸಿತ್ತು. ಇದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡೋದಿದ್ರೆ ಮಾಡೋಣ. ಅದಾದ್ಮೇಲೆ ಗ್ರಹಣದ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದ್ರ ಬಗ್ಗೆ ಏನಾದ್ರು ಮಾತಾಡೋದಿನ, ಈ ನಾನು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ರಿ. ಓನ್ಲಿ ಇದೊಂದೇ ಥಾಟ್ಸ್ ಮೇಲೆ ಯೋಚನೆ ಮಾಡ್ತಾ ಓಕೆ, ನೋ ಪ್ರಾಬ್ಲಮ್. ಯಾವ್ದು ಡೌಟ್ಸ್ ಇಲ್ಲ ಅಂತ ಅನ್ಸುತ್ತೆ. ಎಕ್ಸ್ಪ್ಲೋರ್ ಮಾಡಿ ಇನ್ನು ಸ್ವಲ್ಪ. ಹೇಳ್ರಿ ಮೇಡಮ್. ಸರ್, ನಾನು ಅನ್ನುವಂತ ಹೆಮ್ಮೆ ಇರಬೇಕು, ಗೌರವ ಇರಬೇಕು, ಹಾನ್ರಿ, ಅಭಿಮಾನವಿರಬೇಕು. ಆದ್ರೆ ಸೊಕ್ಕು ಇರಬಾರ್ದು, ಅಹಂಕಾರ ಇರಬಾರ್ದು. ಇದು ನನಗ್ ಗೊತ್ತಿದ್ದು. ಇದು ಇದಕ್ಕಿನ ಪೂರ್ವ, ಈ ವಿಷಯ ನೀವು ಹೇಳಿದ್ದು ಇದಕ್ಕಿನ ಪೂರ್ವದಲ್ಲಿರುವಂತ ವಿಷಯ. ಇದು ನನಗೆ ಇಷ್ಟು ಗೊತ್ತಿತ್ತು ಸರ್. ಕರೆಕ್ಟ್ ಮೇಡಮ್, ಕರೆಕ್ಟ್. ಅಹಂಕಾರ ಇರಬಾರ್ದು, ನಾನಂತಕ್ಕಂಥದ್ದು ಇರ್ಲಿ, ಅಭಿಮಾನ ಇರ್ಲಿ, ಭಾವ ಇರ್ಲಿ. ಬಿಕಾಸ್ ಅದರದ್ದೇ ಆದಂತ ಒಂದು ಅಸ್ತಿತ್ವ ಅದ, ಅದರದ್ದೇ ಆದ ಒಂದು ತಿಳುವಳಿಕೆನೂ ಅದ. ದಟ್ಸ್ ಗುಡ್ ಮೇಡಮ್, ಕರೆಕ್ಟ್, ಪರ್ಫೆಕ್ಟ್. ಓಕೆ ಸರ್. ಓಕೆ, ಇವತ್ತ ಸ್ವಲ್ಪ ಗ್ರಹಣದ ಬಗ್ಗೆ ನೋಡೋಣ ಅಂತಂದ್ರೆ ಮೇಡಮ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ನಮ್ಮ ಈ ಗ್ರಹಣದಲ್ಲಿ ಏನಾಗ್ತಾವ ರಿಚುವಲ್ಸ್ ಏನದವಲ್ರಿ, ಬಹಳಷ್ಟು ಚೆನ್ನಾಗದಾವ ಮತ್ತು ಬಹಳಷ್ಟು ಅದಾವ ರಿಚುವಲ್ಸ್. ಏನೇನ್ ಮಾಡ್ತೀವಿ ನಾವು, ನನಗೆ ಸ್ವಲ್ಪ ಗೊತ್ತಿದ್ದು ಹೇಳ್ತೀನಿ, ಅದಕ್ಕಿಂತ ಜಾಸ್ತಿ ಏನ್ರಿ ನೀವಿದ್ರೆ ಹೇಳ್ರಿ. ಅವ್ರನ್ನ ನೀರ್ ಚೇಂಜ್ ಮಾಡ್ತೀವಲ್ರಿ, ಎಲ್ಲಾ ನೀರಿನ ಸಿಂಟೆಕ್ಸ್ ನಲ್ಲಿರೋ ಎಲ್ಲಾ ನೀರನ್ನ ತೆಗೆದು ಹೊರಗೆ ಹಾಕೋದು, ಮತ್ತೆ ಹೊಸ ನೀರು ತುಂಬಿಸೋದು, ಮನೆಯೊಳಗಿರೋ ಎಲ್ಲಾ ನೀರಿನ ಮೇಲೆ ಪ್ರಯೋಗ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರ ಆಹಾರ. ಅವತ್ತ ಏನು ಅಡಿಗೆ ಮಾಡಬಾರ್ದು, ಅಥವಾ ಮಾಡಬಾರ್ದನ್ರಿ, ಹಣ್ಣಿಗೆ ತಿಂದಿರ್ಬೇಕ ಆ ಸಮಯದಾಗ ಮಾಡಿದ ಗ್ರಹಣ ಬಿಟ್ಟಿಂದ ಅದನ್ನ ಊಟ ಮಾಡಬಾರ್ದು. ಊಟ ಮಾಡಬಾರ್ದು ಅಂತ ಐತಲ್ರಿ. ಓಕೆ, ಅಡಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು.
ಮತ್ತೆ ಮೂರನೇದು ಏನಂತಂದ್ರೆ ಮೆಡಿಟೇಷನ್ ಮಾಡ್ಬೇಕು, ಧ್ಯಾನ ಗೀನ ಮಾಡ್ಕೊಳ್ಬೇಕು, ಗ್ರಹಣ ದಿನ ಸ್ಪೆಷಲ್ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಐದನೇದ್ದು ಹೈಜಿನ್, ನಾಲ್ಕನೇದು ಏನಿದೆ ಹೈಜಿನ್, ಶುಭ್ರತೆ ಅಥವಾ ಸ್ವಚ್ಛತೆ, ಮನೆಯೆಲ್ಲ ಕಸ ಬೆಳೆಯೋದು ಸರಿಯಾಗೆಲ್ಲ ಮತ್ತೆ ನ್ಯಾಚುರಲ್ ಆಗಿರೋದು. ಆರನೇದ್ದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಗರ್ಭಿಣಿಯವರಿಗೆ ಒಂದಿಷ್ಟು ಗರ್ಭಿಣಿ ಸ್ತ್ರೀಯವರಿಗೆ ಒಂದಿಷ್ಟು ಸಲಹೆಗಳಿರ್ತಾವ. ಗ್ರಹಣ ನೋಡಬಾರ್ದು ಅಥವಾ ಹೊರಗಡೆ ಹೋಗ್ಬಾರ್ದು, ನಾವು ಏನು ಎಚ್ಚಬಾರ್ದು, ಈಳ್ಗಿ ಎಚ್ಚದ ಅದು ಇದು ಅಂತೆಲ್ಲ ಮಾಡಬಾರ್ದು ಅಂತ. ಹೌದ್ರಿ? ಹಂಗೇನ್ರ ಆಯ್ತಂದ್ರೆ ಆ ಮಗುವಿನ ಮೇಲೆ ಎಫೆಕ್ಟ್ ಆಗ್ತದ ಅಂತೇಳಿ. ಆರನೇದ್ದು. ಏಳನೇದ್ದು ಗರಿಕೆ ಡಬ್ಬಿಯಲ್ಲಿ ಹಾಕಿಡುವುದು. ಗರಿಕೆ ಹಾಕ್ತಾರಲ್ರಿ, ಗರಿಕೆ ತಗೊಂಡೋಗಿ ಒಂದು ಡಬ್ಬಿಯಲ್ಲಿ ಹಾಕಿಡೋದು ಅಥವಾ ದೇವ್ರ ಮುಂದೆ ಏರ್ಸೋದು. ಅದನ್ನ ಸ್ಪೆಷಲಿ ಅದೇ ತಗೊಂಬರೋದಲ್ರಿ, ಅದು ಯಾವ್ದೋ ಹೌದು ಒಂದ್ ಇದು ಇರ್ತದೆ, ಅದಕ್ಕೆ ಏನು ಅಂತಾರಲ್ರಿ, ಗರಿಕೆ. ಹುಲ್ಲು ಬೇರೆ ಗರಿಕೆ ಬೇರೆ. ಹಾನ್ರಿ, ಆ ಗರಿಕೆ ತಗೊಂಬಂದು ದೇವ್ರ ಮುಂದೆ, ಗಣೇಶನ್ ಮುಂದೆ ನಾವು ಯಾವ್ದೋ ಒಂದು ಇದ್ರ ಮುಂದೆ ಇಲ್ಲ ಸರ್, ಯಾವ್ದೇ ಪದಾರ್ಥದೊಳಗ ಡಬ್ಬಿ ಒಳಗ ಅಕ್ಕಿ ಗೋಧಿ ಹಿಂಗಿರ್ತಾವಲ್ಲ, ಅಲ್ಲಿ ಡಬ್ಬಿ ಒಳಗ ಹಾಕಿರ್ತಾರ ಸರ್. ತುಪ್ಪ ಇಂಥವು. ಓಕೆ. ನನಗ ಕೆಲವು ಒಂದಿಷ್ಟು ಇದ್ರ ಬಗ್ಗೆ ನಾನ್ ಸ್ವಲ್ಪ ತಿಳ್ಕೊಂಡಿದ್ದ ಸ್ಟಡಿ ಬಗ್ಗೆ ಹೇಳ್ತೀನಿ. ಗರಿಕೆದ್ ನನಗೆ ಅಷ್ಟೊಂದು ಐಡಿಯಾ ಇಲ್ರಿ ಮೇಡಮ್. ಇದ್ರ ಸೈಂಟಿಫಿಕ್ ರೀಸನ್ ಅಥವಾ ಇದ್ರದ್ದು ರಿಚುವಲ್ ಪ್ರಾಕ್ಟೀಸ್ ಏನೈತಂತ. ಬಟ್ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರ, ನಾವು ಈ ಚಂದ್ರ ಏನೈತಲ್ರಿ, ಇದು ಚಂದ್ರಮ, ಈ ಚಂದ್ರಮ ಸೈಂಟಿಫಿಕಲಿ ಇದು ಒಂದು ಉಪಗ್ರಹ. ಹೌದ್ರಿ? ಒಂದು ಭೂಮಿ ಅದ ಅಂತಂದ್ರೆ ಇದಕ್ಕೊಂದು ಉಪಗ್ರಹ ಅದ. ಉಪಗ್ರಹ ಅಂತಂದ್ರ ಇದೊಂದು ಸ್ಯಾಟಲೈಟ್ ಇಂಗ್ಲಿಷ್ ಒಳಗಡೆ. ಇನ್ನೊಂದಿಷ್ಟು ಉಪಗ್ರಹ ಅದಾವ. ಫಾರ್ ಎಕ್ಸಾಂಪಲ್ ನಮ್ದು ಯೂಟ್ಯೂಬ್ ಅದ ಅಂತ ತಿಳ್ಕೊಡ್ರಿ. ಯೂಟ್ಯೂಬ್ ನ ಇಲ್ಲಿ ಯೂಸ್ ಮಾಡಕತ್ತೀನಿ ಅಂದ್ರೆ ಯೂಟ್ಯೂಬ್ಗೂ ಒಂದು ಯಾವ್ದೋ ಒಂದು ಸ್ಯಾಟಲೈಟ್ ಇರ್ತೈತಿ. ಇಲ್ಲೊಂದು ಆ ಸ್ಯಾಟಲೈಟ್ ಲಿಂದ ಅವೆಲ್ಲ ಆಗ್ತಾವ. ನಾ ಇಲ್ಲೊಂದು ಫೋನ್ ಯೂಸ್ ಮಾಡಕತ್ತೀನಿ ಅಂದ್ರೆ ಫೋನಿಗೆ ಒಂದು ಸ್ಯಾಟಲೈಟ್ ಐತಿ, ಇನ್ನೊಂದ್ ಐತಂದ್ರೆ ಇನ್ನೊಂದಕ್ಕೊಂದು ಸ್ಯಾಟಲೈಟ್ ಐತಿ, ಅಥವಾ ಹವಾಮಾನ ವರದಿ ಬೇಕಾಗಿತ್ತಂದ್ರೆ ಅದಕ್ಕೊಂದು ಸ್ಯಾಟಲೈಟ್ ಇಟ್ಟಾರ. ಈ ರೀತಿ ದೇರ್ ಆರ್ ಸೋ ಮೆನಿ ಸ್ಯಾಟಲೈಟ್ಸ್ ಅದಾವ, ನಮ್ ಹ್ಯೂಮನ್ ಮೇಡ್ ಸ್ಯಾಟಲೈಟ್ಸ್ ಅದಾವ. ಹಂಗೆ ಲಾಂಚ್ ಮಾಡ್ತಾನೆ ಇರ್ತಾರ ತಮ್ಮ ಉಪಯೋಗಕ್ಕೋಸ್ಕರ. ಒಬ್ಬ ಐ ಥಿಂಕ್ ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಒಂದು ಜಿಯೋಕ ಒಂದು ಸ್ಯಾಟಲೈಟ್ ಇರ್ಬೋದು, ಇನ್ನೊಂದು ಸ್ಯಾಟಲೈಟ್ ಇರ್ಬೋದು, ಅಥವಾ ಇವೆಲ್ಲ ಒಂದು ಕಂಡಿಡು ಕ್ರಾಪ್ಸ್ ಅನ್ನು ನೋಡ್ಕೊಳಕ್ ಒಂದು ಸ್ಯಾಟಲೈಟ್, ನೀರನ್ನು ಐಡೆಂಟಿಫೈ ಮಾಡೋಕ್ ಒಂದು ಸ್ಯಾಟಲೈಟ್, ಈ ರೀತಿ ಸ್ಯಾಟಲೈಟ್ಸ್ ಅದಾವ. ಬಟ್ ಇವೆಲ್ಲ ಸ್ಯಾಟಲೈಟ್ಸ್ ಅಂದ್ರೆ ಮಾನವ ನಿರ್ಮಿತ ಸ್ಯಾಟಲೈಟ್ಸ್ ಅದಾವ. ಬಟ್ ಇದ್ರೊಳಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಯಾಟಲೈಟ್ ಅದ, ಚಂದ್ರನು ಕೂಡ ಒಂದು ಸ್ಯಾಟಲೈಟ್ ಅದ, ಬಟ್ ನ್ಯಾಚುರಲ್ ಅದ. ಬಟ್ ನಾವು ಚಂದ್ರನಿಗೆ ಜಾಸ್ತಿ ಸೈಂಟಿಫಿಕ್ಲಿ ಅಪ್ರೋಚ್ ಕೊಡ್ತಾ ಇಲ್ಲ. ಅವ್ರು ಏನಂತಿದಾರೆ, ಅವ್ರು ಡೈರೆಕ್ಟ್ಲಿ ಚಂದ್ರಮ ಅಂತಂದ್ರೆ ಅದೊಂದು ಕಲ್ಲು ಅಥವಾ ಒಂದು ಮುದ್ದೆ, ಮಣ್ಣಿನ ಮುದ್ದೆ, ಅದು ಇದೇ ಟೈಪ್ ಭೂಮಿ ಹಂಗ ಐತಿ ಇಲ್ಲಿ, ಅದು ಸುತ್ತಾಡ್ತದ ಅಂತ. ಸೈಂಟಿಸ್ಟ್ಗಳು ಬಾಳ ಅಂದ್ರೆ ಯೋಚನೆ ಏನ್ ಮಾಡ್ಬೋದು ಅಂದ್ರೆ, ಇದು ಸುತ್ತಾಗ್ತದ, ಎಷ್ಟು ದಿನಕ್ಕೊಮ್ಮೆ ಸುತ್ತಾಗ್ತದ, ಹೆಂಗ್ ಸುತ್ತಾಗ್ತದ, ಹೆಂಗ್ ಕ್ಷೀಣಿಸ್ತದ, ಹೆಂಗ ಅಭಿವೃದ್ಧಿ ಹೊಂದ್ತದ, 15 ದಿವಸಕ್ಕೊಮ್ಮೆ ಸೈಕಲ್, ಅವೆಲ್ಲ ಅದ್ರ ಬಗ್ಗೆ ಹೇಳ್ಬೋದು. ಅದಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಬೋದು, ಅದರಿಂದ ಆಗ್ತಕ್ಕಂಥ ವೇವ್ಸ್ ಕ್ರಿಯೇಷನ್ ಆಗ್ತದ, ಅವೆಲ್ಲ ಹೇಳ್ಬೋದು. ಬಟ್ ಬಹಳ ಇಂಪಾರ್ಟೆಂಟ್ ಏನಂತಂದ್ರ, ಸ್ವಲ್ಪ ಸ್ಪಿರಿಚುವಲ್ ಮೈಂಡ್ ಸೆಟ್ ಅಲ್ಲಿ ಬಂದಾಗ ಚಂದ್ರಮ ಯಾರು ಅಂತಂದ್ರ, ಮನುಷ್ಯನ ಅಥವಾ ಯಾವುದೇ ಪ್ರಾಣಿಯ ಮನಸ್ಸನ್ನ ಶೇಕ್ ಮಾಡುವ ಸ್ಯಾಟಲೈಟ್ ಇದು, ಅದನ್ನ ಅಳಗಾಡಿಸುವ ಸ್ಯಾಟಲೈಟ್ ಇದು, ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸ್ಯಾಟಲೈಟ್ ಇದು. ನಮ್ಮ ಒಬ್ಬ ಶಂಕರ್ ಅಂತೇಳಿ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನ, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಾನ. ಈಸ್ ಡಾಕ್ಟರೇಟ್ ಇನ್ ಜಿಯೋಟೆಕ್ನಿಕಲ್. ಅವನು ಇದನ್ನ ಚಂದ್ರಮ ಅಂತ ನೋಡೋದೇ ಇಲ್ಲ. ಅವ್ ಯಾವಾಗ್ಲೂ ಏನಂತಾನಂತಂದ್ರೆ ಅದು ಮೈಂಡ್ ಸ್ಯಾಟಲೈಟ್ ಅಂತ ಹೇಳ್ತಾನೆ. ಹೆಂಗ ಯೂಟ್ಯೂಬ್ ಸ್ಯಾಟಲೈಟ್ ಅದ್ರದ್ದೊಂದು ಬೇರೆ ಅದ, ಹಂಗ ಪ್ರತಿಯೊಂದು ಕೆಲ್ಸಕ್ಕೆ ಒಂದೊಂದು ಸ್ಯಾಟಲೈಟ್ಸ್ ಬೇರೆ ಅದಲ್ಲ, ಹಂಗ ಚಂದ್ರಮ ಇಸ್ ಅ ಮೈಂಡ್ ಸ್ಯಾಟಲೈಟ್ ಅಂತ. ಯಾಕೋ ಅಂತ ಕೇಳಿದ್ರ, ಅವನ ಪ್ರಕಾರ ಏನಂತಂದ್ರೆ, ಅಥವಾ ಸೈಂಟಿಫಿಕಲಿ ಸಿದ್ಧಾಂತದ ಪ್ರಕಾರ ಏನೈತಿ ಅಂತಂದ್ರ, ಭೂಮಿ ಮೇಲೆ 70% ನೀರದಲ್ರಿ, ಏನದ ಭೂಮಿ ಮೇಲೆ 70% ಏನದ ನೀರದ. ನಮ್ಮ ಚಂದ್ರಮ ಇಲ್ಲಿದಾನೆ. ಚಂದ್ರಮ ಸ್ವಲ್ಪ 1 ಸೆಂಟಿಮೀಟರ್ ಸಮೀಪ ಆದ ಇವ್ರಿಗೆ ಅಂತಂದ್ರೆ, ನಮ್ಮಲ್ಲಿ ಈ ನೀರಿನಲ್ಲಿ ಅಲೆಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಮಾಡ್ತಾವ. ಈ ನೀರಿನಲ್ಲಿ ಅಲೆಗಳು ಜಾಸ್ತಿ ಆದಾಗ ಇಲ್ಲಿ ಗಾಳಿ ಅಂತಕ್ಕಂಥದ್ದು ಇಲ್ಲ. ಆಲ್ರೆಡಿ ನಮ್ಮಲ್ಲಿ ಗಾಳಿ ಐತಿ ಈಗ, ಹೌದ್ರೆ ಇಷ್ಟು ಗಾಳಿ ಅದ, ಹಿಂಗ ನಮ್ ದೊಡ್ಡದೊಂದು ಇದದ ವಾಯುಮಂಡಲ ಅದ, ಇದ್ರೊಳಗಡೆ ಗಾಳಿ ಅದ, ಇದು ಡಿಸ್ಟರ್ಬ್ ಆಯ್ತು, ನೀರು ಡಿಸ್ಟರ್ಬ್ ಆಯ್ತು. ನೀರು ಡಿಸ್ಟರ್ಬ್ ಆದ ತಕ್ಷಣ ಏನಾಗ್ತು, ಗಾಳಿ ಡಿಸ್ಟರ್ಬ್ ಆಗ್ತಿತ್ತು. ಗಾಳಿ ಡಿಸ್ಟರ್ಬ್ ಆದ ತಕ್ಷಣ ಏನಾಗ್ತದೆ, ಪ್ರೆಷರ್ ವೇರಿಯೇಷನ್ ಆಗ್ತದ. ಪ್ರೆಷರ್ ವೇರಿಯೇಷನ್ ಆದಾಗ ಹಂಗಾರೆ ಇಲ್ಲಿ ಜಾಸ್ತಿ ಪ್ರೆಷರ್ ಆಯ್ತು, ಇಲ್ಲಿ ಕಡಿಮೆ ಪ್ರೆಷರ್ ಆಯ್ತು. ಜಾಸ್ತಿ ಪ್ರೆಷರ್ ಇದ್ದಲ್ಲಿ ಮಳಿ ಬರೋಕ್ ಶುರು ಆಗ್ತದೆ, ಮಾಡಗಳಾಗ್ತಾವ, ಕಂಡೆನ್ಸೇಷನ್ ಆಗ್ತದ.
ಸೂರ್ಯನ ಕಿರಣಗಳನ್ನು ಬರ್ಲಿಕ್ಕೆ ಶುರು ಆಗ್ತವೆ. ಇವೆಲ್ಲ ಕಾಂಬಿನೇಷನ್ಸ್ಗೆ ಚಂದ್ರಮನ ಸಹಾಯ ಬಹಳ ಇಂಪಾರ್ಟೆಂಟ್. ಚಂದ್ರಮ ಇರ್ಲಿಲ್ಲ ಅಂತಂದಿದ್ರೆ ನಮ್ಮ ಭೂಮಿ ಮೇಲ್ಗಡೆ ಯಾವುದೇ ರೀತಿಯ ಅಲೆಗಳು ಎದ್ದೇಳ್ತಿದ್ದಿಲ್ಲ. ಅಲೆಗಳು ಎದ್ದಿಲ್ಲ ಅಂದ್ರೆ ಗಾಳಿ ಬೀಸ್ತಿದ್ದಿಲ್ಲ. ಗಾಳಿ ಬೀಸ್ತಿದ್ದಿಲ್ಲ ಅಂತಂದ್ರೆ ಪ್ರೆಷರ್ ವೇರಿಯೇಷನ್ ಬೇರೆ ಬೇರೆ ಪಾಯಿಂಟ್ಗೆ ಆಗ್ತಿದ್ದಿಲ್ಲ. ಪ್ರೆಷರ್ ವೇರಿಯೇಷನ್ ಬೇರೆ ಬೇರೆ ಪಾಯಿಂಟ್ಗೆ ಆಗಿಲ್ಲ ಅಂದ್ರೆ ಎಲ್ಲಿದ್ದ ಮೋಡಗಳು ಅಲ್ಲೇ ಇರ್ತಿದ್ವು, ಅಲ್ಲೇ ಮಳೆ ಮಳಿನೂ ಆಗ್ತಿದ್ದಿಲ್ಲ. ಬಿಕಾಸ್ ಪ್ರೆಷರ್ ವೇರಿಯೇಷನ್ ಆದಾಗ ಮಳೆ ಆಗ್ತಾವ. ನೀರು ಫ್ರೀಸ್ ಆಗಿಬಿಡ್ತಿತ್ತು, ನೀರು ಅಲ್ಲೇ ಇರ್ತಿತ್ತು. ಫ್ರೀಸ್ ಅಂತಂದ್ರೆ ಏನು ಐಸ್ ಆಗ್ತಿದ್ದಿಲ್ಲ, ಬಟ್ ಎಲ್ಲಿ ನೀರ್ ಇರ್ತಿತ್ತಲ್ಲ ಅಲ್ಲೇ ಇರ್ತಿತ್ತು. ಯಾವ್ದು ಅಳಗಾಡೋದು ಅಲ್ಲೇ ಇಲ್ಲೇ ಯಾವ್ದು ಬರ್ತಿದ್ದಿಲ್ಲ. ಹಂಗಾಗಿ ಚಂದ್ರಮ ಸಮೀಪ ಬರೋದು ಮತ್ತು ದೂರ ಹೋಗೋದು, ಸಮೀಪ ಬರೋದು ದೂರ ಹೋಗೋದು, ಈ ಒಂದು ಮೋಷನ್ ಏನೈತಲ್ಲ ಇದು ಬಹಳ 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 ಇಂಪಾರ್ಟೆಂಟ್ ಮೋಷನ್ ಅದ. ಇದೇ ನಮ್ಮ ಭೂಮಿಯ ಮೇಲೆ ಪ್ರಕೃತಿಯನ್ನ ಚಲನವಲನದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಉಪಗ್ರಹ. ಅದತ್ರಿ ಇದು ಬ್ರಾಡರ್ ಪ್ರಾಸ್ಪೆಕ್ಟಿವ್ ಒಳಗಡೆ ಚಂದ್ರನ ಇಂಪಾರ್ಟೆನ್ಸ್ ಹೇಳಿದೆ ನಾನೀಗ. ಇದೇ ರೀತಿ ನಾವು ಮನುಷ್ಯನ ಶರೀರವನ್ನೇನಾದ್ರು ನೋಡ್ಕೊಂಡ್ರೆ ಈ ಶರೀರನೂ ಕೂಡ 70% ನೀರನ್ನು ಹೊಂದಿದ. 70% ನೀರನ್ನು ಹೊಂದಿದ. ಹಾಗಾದ್ರೆ ಶರೀರದಲ್ಲಿನೂ ನೀರಿರೋದ್ರಿಂದ ಚಂದ್ರನ ಸ್ವಲ್ಪ ಸಮೀಪ ಬರೋದು, ಚಂದ್ರ ಅದರಿಂದ ಸ್ವಲ್ಪ ದೂರ ಹೋಗೋದು, ಮಾಯ ಆಗೋದು ಅಥವಾ ಪ್ರೋಗ್ರೆಸ್ ಆಗೋದು, ಹುಣ್ಣಿಮೆಗೆ ಅಮಾಸೆಗೆ ಈ ರೀತಿ ಪ್ರೋಗ್ರೆಸ್ ಆಗೋದ್ರಿಂದ ಮನುಷ್ಯನ ಮನಸ್ಸಿನ ಮೇಲೇನೂ ಕೂಡ ಪರಿಣಾಮಗಳು ಬೀರ್ತವೆ. ಯಾಕಂತಂದ್ರೆ ಅದು ಬಾಡಿಯಲ್ಲಿರ್ತಕ್ಕಂಥ 70% ನೀರಿನಲ್ಲಿನೂ ಕೂಡ ಅಲೆಗಳು, ಹಾರ್ಮೋನ್ಸ್ ಅಲ್ಲಿ ಚೇಂಜಸ್ಗಳು ಈ ರೀತಿ ಆಗ್ಲಿಕ್ಕೆ ಶುರು ಆಗ್ತಾವ. ಇವು ಆಗಿ 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 ಮನಸ್ಸಿನಲ್ಲಿ ಒಂದು ರೀತಿಯ ಬದಲಾವಣೆ ಕಂಡು ಬರ್ತದೆ. ನಾನು ನಿಮ್ಗೆ ಆಲ್ರೆಡಿ ಮನಸ್ಸನ್ನ 5 ಪಾರ್ಟ್ಸ್ ಗಳನ್ನ ಹೇಳಿದೀನಿ. ಮನಸ್ಸು ಯಾವ ರೀತಿ ಟ್ರೈನ್ಡ್ ಆಗಿದೆ ಅಂತ ಹೇಳಿ. ಮನಸ್ಸು ಯಾವ ರೀತಿ ಟ್ರೈನ್ಡ್ ಆಗಿದೆ ಅನ್ನೋ ಪಾರ್ಟ್ ಒಳಗಡೆ ಒಂದು ಪಾರ್ಟ್ ಅನ್ನು ಕಾನ್ಸಂಟ್ರೇಟ್ ಮಾಡಿ. ವಾತ, ಪಿತ್ತ, ಕಫ ಅಂತ ಹೇಳಿ. ವಾತ, ಪಿತ್ತ, ಕಫ ಅಂತಂದ್ರೆ ಏನಂದ್ರೆ ಇವು ಪಂಚಭೂತಗಳಿಂದ ಆಗಿರ್ತಕ್ಕಂಥ 3 ಕಾಂಬಿನೇಷನ್ಸ್ಗಳು. ವಾತ ಅಂತಂದ್ರೆ ಅದು ಆಯುರ್ವೇದ ಅದ, ನನಗೆ ಜಾಸ್ತಿ ಅಷ್ಟು ಐಡಿಯಾ ಇಲ್ಲ. ವಾತದಲ್ಲಿ ವಾಯು ಅದ, ಪಿತ್ತದಲ್ಲಿ ಅರ್ಥ ಅದ, ಅಂದ್ರ ನೆಲ ಅದ, ಮಣ್ಣದ. ಕಫದಲ್ಲಿ ನೀರದ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಎಲಿಮೆಂಟ್ ಅವುಗಳು ಸೇರ್ಕೊಂಡು ಇದು ಡಾಮಿನೆಂಟ್ ಎಲಿಮೆಂಟ್ಸ್ಗಳು. ಇದ್ರೊಳಗೆ ಮತ್ತೆ ಇನ್ನೊಂದು ಸೇರ್ಸ್ಕೊಂಡು, ಫಾರ್ ಎಕ್ಸಾಂಪಲ್ ನೀನ್ ಕಫದ ಜೊತೆಗೆ ಐ ಥಿಂಕ್ ಮಣ್ಣಿನ ಪದಾರ್ಥ ಕೂಡಿದ್ರೆ ಇದು ಕಫ ಆಗ್ಬೋದು. ಇದ್ರ ಜೊತೆ ಇನ್ನೊಂದು ಯಾವ್ದೋ ಕೂಡಿ ಹಿಂಗೇನೋ ಆಯುರ್ವೇದದೊಳಗೆ ಹೇಳ್ತಾರೆ. ಅಂದ್ರೆ ವಾತ, ಪಿತ್ತ, ಕಫ ಅಂದ್ರೆ ಈ ಪಂಚಭೂತಗಳಿಂದನೇ ಮಿಶ್ರಣ. ಬಟ್ ಒಂದು ವಿಶೇಷ ಏನಂತಂದ್ರೆ ಪಂಚಭೂತಗಳ ಮಿಶ್ರಣದೊಳಗಡೆ ಈ ಮೂರಲ್ಲೂ ಕೂಡ ನೀರಿನ ಪ್ರಭಾವ ಇದ್ದೇ ಇಲ್ಲ. ಹಾಗಾಗಿ ಸೂರ್ಯನ ಅಥವಾ ಚಂದ್ರನ ಪೊಸಿಷನ್ಸ್ ಗಳು ಚೇಂಜ್ ಆಗೋದ್ರಿಂದ ಮನಸ್ಸಿನ ಮೇಲೆ ಪರಿಣಾಮ ಡೆಫಿನೆಟ್ಲಿ ಬೀಳ್ತಾ ಇದೆ ಅಂದ್ಮೇಲೆ ಅದು ನಮಗ ಮೈಂಡ್ಗೆ ಪ್ರಾಬ್ಲಮ್ ಮಾಡ್ತದ. ಈ ಎಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಈಗ ಇವನ್ನೆಲ್ಲವನ್ನು ನಾನು ನಿಮಗೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಈ ಎಲ್ಲಾ ಸೈಂಟಿಫಿಕ್ ಟೆಂಪರ್ ಬೆಳೆದಿರೋದ್ರಿಂದ ಇವೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗತ್ತದ. ಬಟ್ ಹಳೆ ಕಾಲದೊಳಗೆ ಇದು ಯಾವ್ದು ಹೆಂಗ್ ಅರ್ಥ ಮಾಡಿಸ್ಬೇಕಿತ್ತು. ಕೆಲವರು ಊರಿಗೆ ಒಬ್ರು ಇಬ್ರು ಋಷಿ ಮುನಿಗಳು ಸರಿಯಾಗಿ ಓದ್ಕೊಂಡವರು ಅವ್ರ ಚಂದಾಗಿ ಒಬ್ಬೊಬ್ರಿಬ್ರಿಗೆ ಹೇಳ್ತಿದ್ರು. ಬಟ್ ಉಳಿದೆಲ್ಲಾ ಪಾಪ್ಯುಲೇಷನ್ಸ್ ಯಾವ ರೀತಿ ಹೇಳ್ಬೇಕು? ಆದ್ರಿಂದ ಅವರೆಲ್ಲ ನಿಮ್ಗ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿದ್ರು. ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಮೈಂಡಿಗೆ ಸಂಬಂಧಪಟ್ಟಂಗೆನೆ ಇದಾವ. ಒಂದು 2-3 ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರಂಗ ನೀವು ನೋಡ್ಕೊಂಡು ಹೋಗ್ಬೋದು. ನೀರನ್ನ ಚೇಂಜ್ ಮಾಡ್ರಿ ಅಂತ ಹೇಳಿದ್ರು. ನೀರನ್ನ ಚೇಂಜ್ ಮಾಡ್ರಿ ಅಂತಂದ್ರ ಅವು ಯಾವುದೇ ರೀತಿಯ ಕಾಸ್ಮಿಕ್ ಎನರ್ಜಿ ಆಗಿರ್ಬೋದು, ಕಾಸ್ಮಿಕ್ ಪೊಲ್ಯೂಷನ್ ಆಗಿರ್ಬೋದು, ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾವ ಅಂತ ಆ ರೀತಿ ಸೈಂಟಿಫಿಕ್ ರೀಸನ್ಸ್ ಯಾವೂ ಇಲ್ಲ. ಇದೊಂಥರ ಜಸ್ಟ್ ಏನಂತಂದ್ರ ಮನಸ್ಸು ಶುಭ್ರವಾಗಿಟ್ಕೊಳ್ಳಿಕ್ಕೆ, ಹೈಜಿನ್ ಆಗಲಿಕ್ಕೆ, ಅಥವಾ ಕಾನ್ಸಂಟ್ರೇಟ್ ಆಗಿರ್ಲಿಕ್ಕೆ, ಅಥವಾ ಸ್ವಲ್ಪ ಮನಿ ಕ್ಲೀನ್ ಇರಲಿಕ್ಕೆ ಮಾಡ್ಕೊಂಡ್ರೆ ಅವತ್ತಿನ ದಿನ ಮನಸ್ಸು ಚೆನ್ನಾಗಿರ್ತದೆ. ಅಡುಗೆನೂ ಕೂಡ ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಸನ್ ಇರಂಗಿಲ್ಲ ಅಥವಾ ಸೂರ್ಯನ ಕಿರಣಗಳು ಕಡಿಮೆ ಇರೋದ್ರಿಂದ ಅಲ್ಲಿ ಏನದು ಹಳೆ ಫುಡ್ಗಳು ಈಗೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ರೆಫ್ರಿಜರೇಷನ್ ಅದ, ಒಳಗಡೆ ಅದ, ಚಲೋ RCC ಮನಿ ಅದಾವ, ಯಾವ ರೇಡಿಯೇಷನ್ಸ್ ಒಳಗೂ ಬರಂಗಿಲ್ಲ. ಈ ರೀತಿ ಏನ್ ಜಾಸ್ತಿ ವೇರಿಯೇಷನ್ಸ್ ಇಲ್ಲ. ಧ್ಯಾನ ಜಾಸ್ತಿ ಮಾಡ್ಬೇಕಂತಾರೆ. ಯಾಕಂದ್ರೆ ಅದೇ ಸೇಮ್ ಮತ್ ಮೈಂಡ್ ಅನ್ಕಂಟ್ರೋಲ್ಡ್ ವೇರಿಯೇಷನ್ಸ್ ಓಡಾಡೋದ್ರಿಂದ ಅದು ಶುಭ್ರತೆ ಇರಬೇಕು. ಗರ್ಭಿಣಿಯವರಿಗೆ ಮತ್ತೆ ಒಳಗಡೆ ಇನ್ನೊಂದು ಮನಸ್ಸು ಬೆಳೆಯಕತ್ತದ. ಅದು ಸಣ್ಣ ಭ್ರೂಣದ ಒಳಗಡೆ ಮನಸ್ಸಿನ ಮುದ್ದೆ, ಅದು ಆ ಮನಸ್ಸಿನ ಮುದ್ದೆ ಬೆಳೆಯಕತ್ತದ. ಮತ್ತೆ ನೀವು ಅವತ್ತಿನ ದಿನ ಜಾಸ್ತಿ ವಿಚಲಿತರಾದ್ರಿ ಅಂತಂದ್ರ ಅವಾಗ ಮತ್ತೆ ನಿಮ್ಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಗಿಳಿಗೆ ಹಚ್ಚೋದು ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಅದು ಅವ್ರಿಗೊಂದ್ ಸ್ವಲ್ಪ ಭಯ ಹುಟ್ಟಿಸಿ ಆದ್ರೂ ಪರವಾಗಿಲ್ಲ, ಅದನ್ನ ಮಾಡಿಸ್ಬಾರ್ದು ಅಂತ. ಈಗ ನೋಡ್ರಿ ಹೆಂಗಂತಂದ್ರೆ ಮೈಂಡ್ ಬಾಳ್ ಡಿಸ್ಟರ್ಬ್ ಇದ್ದಾಗ ಅವ್ರ ಕಡೆಯಿಂದ ಏನು ಮಾಡ್ಸಂಗಿಲ್ಲ. ಯಾವ ಬಾಳ ಚಿಂತೆ ಮಾಡಕತ್ತ ಕೈಗೆ ಏನ್ ಕೆಲಸ ಮಾಡೋದು, ಏನು ತಪ್ಪಿ ಕೈಗೆ ಹರ್ಕೊಂಡನು,
ಕೈಗೆ ಹರ್ಕೊಂಡ ಅಥವಾ ಕೈಗೆ ಕಟ್ಟಾಯ್ತು ಅಥವಾ ಏನೋ ಗಾಯ ಆಯ್ತು ಅಂತಂದ್ರ ಅದು ಸೀದಾ ಮೈಂಡಿಗೆ ಹೋಗ್ತದ, ಬಾಡಿಗೆ ಹೋಗ್ತದ, ಟೆನ್ಷನ್ ಆಗಿ ಶುರು ಆಗ್ತದ. ಈ ರೀತಿ ಒಂದರಿಂದ ಇನ್ನೊಂದರಿಂದ ಇನ್ನೊಂದು ಕನೆಕ್ಷನ್ಸ್ ಇರೋದ್ರಿಂದ ಅವು ಚಂದ್ರನ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಅವ್ರಿಗೆ ಕಾಣ್ತಿದ್ವು. ಬಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಹಳೆ ಕಾಲದ ಜನರು ಅಂದ್ರೆ ಹಳೆ ಇವು ಏನು ಶಾಸ್ತ್ರೋಕ್ತಗಳನ್ನು ಮಾಡಿದ್ರಲ್ಲ, ಅವರಲ್ಲಿ ನೋಡ್ರಿ ಅವ್ರ ಹತ್ರ ಮೊಬೈಲ್ ಇದ್ದಿಲ್ಲ, ಟಿವಿ ಇದ್ದಿಲ್ಲ, ಬಹಳ ಜನ ಎಲ್ಲಾರ ಜೊತೆ ಮಾತಾಡ್ಬೇಕು ಅಂತೇಳಿ ಮಾತಿದ್ದಿಲ್ಲ, ಯಾವ ಇದ್ದಿಲ್ಲ ಅವ್ರ ಹತ್ರ. ಬುಕ್ಸ್ ಏನಾರ ಓದ್ಕೊಂಡ್ ಕೂಡ್ತಿದ್ರನು ಬುಕ್ಸ್ ಇದ್ದಿಲ್ಲ, ಅಥವಾ ಯಾವ್ದಾರ ಗಿಂಟಪಾಠ ಮಾಡ್ಕೊಂಡ್ ಕುದ್ರಕ್ ಅದು ಇರಂಗಿಲ್ಲ. ಯಾವ್ದು ಆಕ್ಟಿವಿಟಿನೇ ಜಾಸ್ತಿ ಇಲ್ಲ. ನಮ್ಮಲ್ಲಿ 1000 ಆಕ್ಟಿವಿಟಿ ಅದ ಒಂದ್ ದಿನದೊಳಗೆ ಮಾಡಕ್. ಅವ್ರ ಹತ್ರ ಯಾವ್ದೂ ಇಲ್ಲ ಅಂದ್ರ, ಬಟ್ ಅವರ ಮನಸ್ಸು ಮತ್ತು ನಮ್ಮ ಮನಸ್ಸು ಎರಡಕ್ಕೂ ಸೇಮ್ ಪೊಟೆನ್ಶಿಯಲ್ ಅದ. ಇದು ಯೋಚನೆ ಮಾಡಕ್ ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ, ಪ್ರತಿ ಸತಿ ಯೋಚನೆ ಮಾಡ್ತೀನಿ. ಹಳೇ ಒಂದು 50 ವರ್ಷ 60 ವರ್ಷದ ಹಿಂದಿನ ಅಜ್ಜ ಅಜ್ಜಿ, ನಮ್ಮ ಅಜ್ಜ ಅಜ್ಜಿ ಅವ್ರ ಮೈಂಡ್ ಪೊಟೆನ್ಶಿಯಲ್ ನಮ್ಮ ಮೈಂಡ್ ಪೊಟೆನ್ಶಿಯಲ್ ಸೇಮ್ ಅದ. ಬಟ್ ನಮ್ ಕೈಯಾಗ ಆಯುಧಗಳು ಅದಾವ ಆ ಮೈಂಡ್ ಅನ್ನ ಬಿಸಿ ಇಡ್ಲಿಕ್ಕೆ. ಬಟ್ ಅವ್ರ ಹತ್ರ ಆಯುಧಗಳು ಇಲ್ಲ. ಹಂಗಾಗಿ ಅವ್ರ ಹತ್ರ ಆಯುಧಗಳು ಇಲ್ಲ ಅಂತಂದ್ರೆ ಅವ್ರದ್ದೇನ್ ಕಡಿಮೆ ಇರ್ತದ? ಪೊಟೆನ್ಶಿಯಲ್ ಇಲ್ಲ, ಜಾಸ್ತಿನೇ ಇರ್ತದ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಳೆ ಕಾಲದ ಮಂದಿ ಒಂದು 500 ವರ್ಷ 1000 ವರ್ಷ ಹಿಂದ್ಗಡೆ ಹೋದ್ರೆ ಅವ್ರ ಹತ್ರ ಮೈಂಡ್ ಸೇಮ್ ಅದ, ಪೊಟೆನ್ಶಿಯಲ್ ಸೇಮ್ ಅದ. ಬಟ್ ಆಯುಧಗಳು ಇರ್ಲಾರ್ದಕ್ಕೋಸ್ಕರ ಸ್ವಲ್ಪ ವೇರಿಯೇಷನ್ ಇನ್ ದ ಮೂನ್, ಸ್ಮಾಲ್ ವೇರಿಯೇಷನ್ ಇನ್ ದ ಮೂನ್ ಅವರಿಗೆ ಬಿಗ್ ವೇರಿಯೇಷನ್ ಇನ್ ದ ಮೈಂಡ್ ಕಾಣ್ತಿರ್ತದೆ. ಬಿಗ್ ವೇರಿಯೇಷನ್ ಇನ್ ದ ಮೈಂಡ್ ಅವರಿಗೆ ಕಂಡು ಬರ್ತಿರ್ತದೆ. ಹಾಗಾಗಿ ಅವರು ಸಣ್ಣ ಸಣ್ಣ ವೇರಿಯೇಷನ್ಸ್ ನೋಡ್ರಿ, ಉಳ್ಳಾಗಡ್ಡೆ ಬೆಳ್ಳುಳ್ಳಿ ತಿನ್ಬಾಡ್ರಿ ಅಂತ ಹೇಳ್ತಾರ. ನಮ್ಮ ಜನರಿಗೆ ಈಗ ನೋಡ್ರಿ, ಬೇಕಾದ್ರೆ ನಿಮ್ಗೆ ಹೇಳ್ತೀನಿ, 10 ವರ್ಷ 20 ವರ್ಷ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಿಟ್ಟವ್ರನ್ನ ಯೋಚನೆ ಮಾಡ್ರಿ, 10-20 ವರ್ಷ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂದವ್ರದ್ದು ಯೋಚನೆ ಮಾಡ್ರಿ, ಇಬ್ಬರದು ಮೈಂಡ್ ಸೆಟ್ ಸೇಮ್ ಇರ್ತದೆ, ಚೇಂಜ್ ಆಗಿ ಇರಂಗಿಲ್ಲ. ಬಿಕಾಸ್ ನಮ್ಮಲ್ಲಿ ಗ್ರಾಸ್ ಒಳಗಡೆ ನಾವು ಸೂಕ್ಷ್ಮತೆ ಒಳಗಡೆ ಯಾವುದೇ ವೇರಿಯೇಷನ್ ಆಗ್ತಾನೆ ಇಲ್ಲ ನಮ್ಮ ಜನರಿಗೆ. ನೀವು 1 ತಾಸು ಮೆಡಿಟೇಷನ್ ಮಾಡುವ ಒಬ್ಬ ವ್ಯಕ್ತಿ 10 ವರ್ಷ 1 ತಾಸು ಮೆಡಿಟೇಷನ್ ಮಾಡಕತ್ತಾನ, ಒಂದು ವ್ಯಕ್ತಿ 1 ದಿನನೂ ಮೆಡಿಟೇಷನ್ ಮಾಡಲ್ಲ. ಇಬ್ಬರದು ಮೈಂಡ್ ಸೆಟ್ ಸೇಮ್ ಅದ, ಏನ್ ಡಿಫ್ರೆನ್ಸ್ ಇಲ್ಲ. ಒಬ್ಬ ಅಂತೂ ದೇವ್ರ ಮುಂದೆ ಮುಂಜಾನೆ ಸಂಜೆ ಪೂಜೆನೇ ಮಾಡ್ಕೊಂತ ಕೂಡ್ತಾನ, ಇನ್ನೊಬ್ಬ 1 ದಿನ ಗುಡಿಗೆ ಹೋಗಿಲ್ಲ. ಇವ್ರಿಬ್ರು ಮೆಂಟಾಲಿಟಿ ಸೇಮ್ ಅದ. ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ಸೇಮ್ ಅದಾವ, ಯಾವ ಡಿಫ್ರೆನ್ಸ್ ಇಲ್ಲ. ಯಾಕ? ಬಿಕಾಸ್ ಇವೆಲ್ಲ ಏನು ರಿಚುವಲ್ಸ್ ಏನ್ ನಾವು ಫಾಲೋ ಮಾಡ್ತಿದೀವಲ್ಲ, ಒಂದು 1000 ಇಯರ್ಸ್ ಹಿಂದಿಲ್ದು 500 ಇಯರ್ಸ್ ಹಿಂದಿಲ್ದು ಏನದವಲ್ಲ, ಅವು ಸ್ಮಾಲ್ ವೇರಿಯೇಷನ್ಸ್ ಕೊಡಂತವದವು. ಅಷ್ಟು ವೇರಿಯೇಷನ್ಸ್ ಅಬ್ಸರ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಈಗಿನ ಜಗತ್ತಿಗೆ, ಈಗಿನ ಮೈಂಡ್ ಇಲ್ವೇ ಇಲ್ಲ ಅದು. ಹಂಗಾಗಿ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತಂದಾಗ ಅದ್ರದ್ದು ರಿಸಲ್ಟ್ಸ್ ಕಾಣಂಗೇ ಇಲ್ಲ. ಅರ್ಧೈತ್ರಿ? ಅದ್ರ ಸಲುವಾಗಿ ಅದಕ್ಕೆ ಅವ್ರೇನ್ ಮಾಡಿದ್ರು, ನೋಡಪ್ಪ ನೀ 101 ಸತಿ ಓಂ ನಮಃ ಶಿವ ಜಪಿಸು, ನಿನ್ನ ಎಲ್ಲ ಪ್ರಾಬ್ಲಮ್ಗಳು ದೂರ ಆಗ್ತಾವ. ಯಾರಿಗದು? ಮೊಬೈಲ್ ಇಲ್ಲಾರ್ದವನಿಗೆ, ಬುಕ್ ಇಲ್ಲಾರ್ದವನಿಗೆ, ಇಮ್ಯಾಜಿನೇಷನ್ ಇಲ್ಲಾರ್ದವನಿಗೆ, ಕೆಲಸ ಇಲ್ಲಾರ್ದವನಿಗೆ, ಏನೂ ಇಲ್ಲ ಅವನಲ್ಲಿ ಸಾಧನಗಳು. ಮೈಂಡ್ ಯಾವಾಗ ನೋಡಿದ್ರು ಚಿಂತಿ 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 ಚಿಂತಿ. ನಾವೀಗ ಎಷ್ಟು ಚಿಂತೆ ಮಾಡ್ತೀವಲ್ರಿ, ನಮ್ಗಿಂತ 1000 ಪಟ್ಟು ಚಿಂತೆ ಮಾಡ್ತಿದ್ರು ಹಳೆ ಕಾಲದವ್ರು. ನೀವ್ ಹಿಂಗ್ ಅನ್ಕೊಳಕ್ ಹೋಗ್ಬೇಡ್ರಿ, ಅವ್ರು ಬಾಳ ಶಾಂತ ಇದ್ರು ಅಂತೇಳಿ. ನಮಗ ಅಟ್ಲೀಸ್ಟ್ ಒಂದ್ ಪಿಕ್ಚರ್ ನೋಡಕತ್ತಿದ್ವಿ ಅಂದ್ರೆ ಮನ್ಸ್ 3 ತಾಸ ಬೇರೆ ಕಡೆಗೆ ಇರ್ತಿತ್ತು. ಅವ್ರದ್ದು ಇಲ್ಲ, ಎಷ್ಟು ಯೋಚನೆ ಮಾಡ್ಬೇಕು ಅವ್ರು, ಯೋಚನೆ ಮಾಡೋ ಪೊಟೆನ್ಶಿಯಲ್ ಸೇಮ್ ಅದ. ಹಂಗಿದ್ದವನಿಗೆ, ಅಂತ ವ್ಯಕ್ತಿಗೆ ನೀವೇನಾದ್ರು 101 ಸತಿ ಓಂ ನಮಃ ಶಿವ ಹೇಳು ಅಂತಂದ್ರೆ ಅವ್ನಿಗೆ ಎಷ್ಟು ರಿಲೀಫ್ ಆಗ್ಬೋದು? ಭಾಳ ರಿಲೀಫ್ ಆಗ್ತೈತೆ ಅವನಿಗೆ ಅಕಸ್ಮಾತ್ ಆಗಿ ನೋಡಪ್ಪ, ಮುಂಜಾನೆ ಎದ್ದು ಹನುಮಂತ ದೇವ್ರ ಗುಡಿಗೆ 7 ರೌಂಡ್ ಹಾಕಿ ಬಾ, ಹಾಕೋ ಹೊತ್ನಾಗ ಏನದು ಹನುಮಾನ್ ಚಾಲಿಸ್ ಅನ್ಕೊಂತ ಹೋಗು ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಮೈಂಡ್ ರಿಲೀಫ್ ಆಗ್ತದೆ, ಬಹಳ ವೇರಿಯೇಷನ್ಸ್ ಕಾಣ್ಲಿಕ್ಕೆ ಶುರು ಮಾಡ್ತಾವ. ಬಟ್ ನಮ್ಗೆ ಹಂಗಾಗಲ್ಲ. ಲಕ್ಷಾಂತರ ಯೋಚನೆಗಳ ಒಳಗಡೆ ಒಂದ್ ಹನುಮಾನ್ ಚಾಲಿಸ ಏನ್ ಮಾಡ್ತದ? ಹಂಗಾಗಿ ನಮ್ ಮಂದಿ ಏನಾಗ್ಯದ ಅಂದ್ರ, ಮುಂಜಾನೆ ಸಂಚೆ ಹನುಮಾನ್ ಚಾಲಿಸ ಮಾಡೋನು, ಹನುಮಾನ್ ಚಾಲಿಸ ಓದೇ ಇರ್ತಕ್ಕಂಥವನು, ಇಬ್ರದು ಸೇಮ್ ಮೆಂಟಾಲಿಟಿ. ಹಾಗಾಗಿ ಈಗ ಮತ್ತೆ ಗ್ರಹಣಕ್ ಬಂದ್ವಿ ಅಂತಂದ್ರ, ಗ್ರಹಣದಲ್ಲಿ ನೋಡಿರ್ಬೇಕಾದ್ರೆ ನಮ್ಮ ಮನಿ ಒಳಗಡೆ ಎಲ್ಲಾ ಕ್ಲೀನ್ ಮಾಡಿದ್ರು, ಎಲ್ಲಾ ಚೆನ್ನಾಗಿ ಮಾಡಿದ್ರು, ಏನ್ ಮಾಡಿದ್ರು ಸೇಮ್ ಮೆಂಟಾಲಿಟಿ ಅದು. ಪಕ್ಕದ ಮನೆಯವ್ರು ಏನು ಮಾಡಕತ್ತಿಲ್ಲ, ಹಂಗ ಟಿವಿ ನೋಡ್ತಾರೆ, ಹಂಗ ಅಡಿಗೆ ಮಾಡ್ತಾರೆ, ಹಂಗ ಊಟ ಮಾಡ್ತಾರೆ. ಗರ್ಭಿಣಿ ಹೆಣ್ಮಗಳದಾಳ, ಚಂದಾಗಿ ಇಳಿದು ಹೆಚ್ಚಿದ್ಲು, ಎಲ್ಲಾ ಅಡಿಗೆ ಗಿಡಿಗೆ ಮಾಡ್ಯಾಳ, ತಿನ್ನುವುದು ಚಂದ ಐತಿ. ನಮ್ಮ ಮಕ್ಳು ಇನ್ನು ನಮ್ಮ ಮಕ್ಳು ಇಲ್ಲ, ನಮ್ಗೆ ರಿಚುವಲ್ಸ್ ಕೊಟ್ಬಿಟ್ಟಿದ್ವಿ. ಗ್ರಹಣದ ಹುಟ್ಟೆ ನೀವು ಹಂಗ ಮೂಗ್ ಕರ್ದೈತಿ, ಕಣ್ ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಗ್ರಹಣದ ಹುಟ್ಟೆನ ಅಂತೇಳಿ. ಸ್ಮಾಲ್ ವೇರಿಯೇಷನ್ಸ್ಗಳು ಬಹಳ ಇದಾಗಂಗಿಲ್ಲ. ಬಟ್ ಯಾವಾಗ ಆಗ್ತಾವ ಅಂತಂದ್ರ, ನಾವು ಜಾಸ್ತಿ ಮೈಂಡ್ ಕಡೆಗೆನೆ ಇದ್ದಾಗ. ಹಂಗಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಹೆಂಗಂದ್ರೆ, ರಿಚುವಲ್ಸ್ ಫಾಲೋ ಮಾಡ್ಬೇಕು ಬ್ಯಾಡ ಅಂತಕ್ಕಂಥ ಪ್ರಶ್ನೆಗಳು ಇಂಡಿವಿಜುವಲ್ ಆಗ್ತಾವ. ಸಾರ್ವಜನಿಕವಾಗಿ ಯಾವುದೇ ರೀತಿ ಕನ್ಕ್ಲೂಷನ್ಸ್ ಹೇಳಕ್ ಬರಂಗಿಲ್ಲ. ಮಾಡ್ರಿ ಅಂತಾನು ಹೇಳಕ್ ಬರಲ್ಲ, ಮಾಡ್ಬಾಡ್ರಿ ಅಂತಾನು ಹೇಳಕ್ ಬರಂಗಿಲ್ಲ. ಅಥವಾ ಮಂತ್ರಗಳು ಸಿದ್ಧಿಯನ್ನು ಕೊಡ್ತಾವ ಅಂತಾನು ಹೇಳಕ್ ಬರಂಗಿಲ್ಲ, ಕೊಡಲ್ಲ ಅಂತಾನು ಹೇಳಕ್ ಬರಂಗಿಲ್ಲ. ಸ್ಪಿರಿಚುವಲ್ ರಿಚುವಲ್ಸ್ಗಳು ನಮ್ಮನ್ನ ಉದ್ಧಾರ ಮಾಡ್ತಾವಂತಾನು ಹೇಳಕ್ ಬರಲ್ಲ, ಮಾಡಲ್ಲ ಅಂತಾನು ಹೇಳಕ್ ಬರಲ್ಲ. ಇಂಡಿವಿಜುವಲ್
ಡಿಪೆಂಡ್ ಆಗ್ತದ. ನಿಮ್ಮಲ್ಲಿ ಏನ್ ತುಂಬ್ಯದ ಅದ್ರ ಮೇಲೆ ಇದು ಹೆಂಗ್ ಫಿಟ್ ಆಗ್ತದ. ಪೂರ್ತಿ ವಿಷನೇ ತುಂಬಿಕೊಂಡಾಗ 1 ಹನಿ 10 ಹನಿ 20 ಹನಿ ಹಾಲು ಹಾಕಿದ್ರೆ ಏನ್ ಉಪಯೋಗ? ಏನೇನೇನು ಉಪಯೋಗ ಇಲ್ಲ. ಓಕೆ, ಅದೇ ಪೂರ್ತಿ ಹಾಲೇ ತುಂಬಿಕೊಂಡಾಗ 1 ಹನಿ ವಿಷ ಹಾಕಿದ್ರು ಕೂಡ ಅದು ಚೇಂಜ್ ಆಗ್ಬೋದು. ದೇರ್ಫೋರ್ ಏನ್ ತುಂಬ್ಯದ ಒಳಗಡೆ ಅದ್ರ ಮೇಲ್ಗಡೆ ಯಾವುದು ಏನು ಅಂತೇಳಿ ನೋಡ್ಕೊಳ್ಬೇಕಾಗ್ತದ. ಹಾಗಾಗಿ ನೋಡೋಣ ರಿಚುವಲ್ಸ್. ಆಮೇಲೆ ಇನ್ನೊಂದ್ ಏನಂತಂದ್ರೆ ಏನು ಗೊತ್ತೇ ಇಲ್ರಿ ಸರ್ ನಮಗ, ಬಟ್ ಜಗತ್ತು ಹೆಂಗ್ ನಡೆತೈತೆ ಹಂಗ್ ಹೊಂಟ್ ಬಿಟ್ಟಿರಿ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ದಟ್ ಇಸ್ ಆಲ್ಸೋ ಫೈನ್. ಬಿಕಾಸ್ ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಬಂದಿರತಕ್ಕಂಥ ಜೀನ್ಸ್ ಇದು ನಮ್ಮದು, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಜೀನ್ಸ್. ನಾವು ಅಲ್ಲಂದ್ರೂ ಅದು ಫಾಲೋ ಮಾಡ್ಸಿಸ್ತದೆ. ಬಿಕಾಸ್ ನನ್ನಲ್ಲಿ ಇರ್ತಕ್ಕಂಥ ಜೀನ್ಸ್ ಮೆಮರಿ ಈಗ ಬರೀ ಇದ ಜನ್ಮದ ಅಷ್ಟೇ ಇರಲ್ಲ. ನಮ್ಮ ಅಪ್ಪ ಅಮ್ಮಂದು, ಅವ್ರ ಅಪ್ಪ ಅಮ್ಮಂದು ಎಲ್ಲಾರ ಕಡೆಯಿಂದ ಮೆಮರಿ ಸ್ಟೋರ್ ಆಗಿ 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 DNA RNA ಒಳಗೆ ಆಗಿ ನನ್ನ ಹತ್ರ ಬಂದಾಗ ನಾವು ಅಲ್ಲಂದ್ರೂ ಚಂದ್ರಗ್ರಹಣ ಸೂರ್ಯಗ್ರಹಣ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಒಳ್ಳೇದು ಕೆಟ್ಟದ್ದು ಈಗೇನ್ ಜಗತ್ತಿಂದ ಏನ್ ನಡೆಯೋದಿಲ್ಲ, ಇದ್ರ ಜೊತೆ ನಾವು ಇನ್ವಾಲ್ವ್ ಆಗ್ಲೇಬೇಕಾಗ್ತದೆ. ಹಾಗಾಗಿ ತನ್ನಷ್ಟಕ್ಕೆ ತಾನೇ ಎಲ್ಲಿ ತನಕ ಆಗ್ತದೆ ಆಗ್ಲಿ. ಯಾವಾಗ ನಿಮ್ಮಲ್ಲಿ ಪ್ರಜ್ಞೆ ಜಾಗೃತಿ ಆಗ್ತದಲ್ಲ, ಪ್ರಜ್ಞೆ ಜಾಗೃತಿ ಆದ್ಮೇಲೆ ಒಂದ್ ಕ್ಲಾಸ್ ಒಳಗೆ ಹೇಳಿದ್ವಿ ನಾವು ಭಾವ ಪ್ರಜ್ಞೆ ಅಂತೇಳಿ, 3ನೇ ಪ್ರಜ್ಞೆ. ಚಿಂತನೆ ಪ್ರಜ್ಞೆ ಅಲ್ಲ, ಭಾವ ಪ್ರಜ್ಞೆ ಜಾಗೃತಿ ಆದ್ಮೇಲೆ ಇವೆಲ್ಲದಕ್ಕೂ ಒಂದ್ ಸರಿಯಾಗಿ ಒಂದು ಆನ್ಸರ್ ಸಿಗ್ತದ. ಮೈಂಡ್ ವೇರಿಯೇಷನ್ಸ್ ಇಂದ ಇವೆಲ್ಲ ಆಗತ್ತವ. ಪ್ರಕೃತಿಯಲ್ಲಿ ವೇರಿಯೇಷನ್ಸ್ ಮೈಂಡಿಗೆ ಸಂಬಂಧದ ಇವೆಲ್ಲ ತಿಳಿದ್ಮೇಲೆ ಒಂದ್ ರೀತಿಯೊಳಗೆ ನಾವು ಬಿಡ್ಲೋ ಬ್ಯಾಡ್ ಅಂತಕ್ಕಂಥ ಡಿಸಿಷನ್ಸ್ಗಳು ಬರ್ಲಿಕ್ಕೆ ಶುರು ಆಗ್ತಾವ. ಈಗ ನಾನ್ ನಿಮ್ಗೆ ಒಂದೇ ಮಾತು ಹೇಳ್ಬೋದು, ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ಪ್ರಜ್ಞೆ ಜಾಗೃತಿ ಮಾಡ್ಕೊಂಡು ಮುಂದುವರೋಣ. ಅಲ್ಲಿವರೆಗೂ ಏನೆಲ್ಲ ರಿಚುವಲ್ಸ್ ಏನೇನದವಲ್ಲ ಅವ್ನ ಹಂಗೆ ಫಾಲೋ ಮಾಡ್ತಾ ಇರೋಣ. ಯಾವಾಗ ಅದು ತನ್ನಷ್ಟು ತಾನಾಗೆ ಸಡಿಲವಾಗಿ ತನ್ನಷ್ಟು ತಾನಾಗೆ ಬಿಟ್ಟು ಹೋಗ್ತಾವಲ್ಲ, ಅವಾಗ ಬಿಟ್ಟು ಹೋಗ್ಲಿ. ಒಂದಲ್ಲ ಒಂದು ದಿನ ಎಲ್ಲವನ್ನೂ ಬಿಡ್ಲೇಬೇಕಾಗ್ಯದ, ಎಲ್ಲಾ ರಿಚುವಲ್ಸ್ ಅನ್ನು ಕೂಡ ಬಿಡ್ಲೇಬೇಕಾಗ್ಯದ. ಬಟ್ ಅರ್ಜೆಂಟ್ ಮಾಡ್ಬೇಡ್ರಿ. ಆಯ್ತು ಬಿಡ್ರಿ ಸರ್ ಹೇಳ್ಯಾರ ಅಂತೇಳಿ ಮರ್ದಿನ ಎಲ್ಲ ಶುರು ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಐ ಡೋಂಟ್ ನೋ ಯಾವ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ, ಎಲ್ಲಿರ್ತೀವಿ, ಏನಿರ್ತೀವಿ ಅಂತ ಗೊತ್ತಿರಂಗಿಲ್ಲ. ಇಷ್ಟು ಇದು ಇಂಪಾರ್ಟೆಂಟ್. ಸೊ ಇವತ್ತಿನ ಬಗ್ಗೆ ಅದೇ ಇದೊಂದ್ ಸ್ವಲ್ಪ ಲಕ್ಷ್ಯ ಇರಲಿ. ಚಂದ್ರ ಅಂತಂದ್ರ ಅವನು ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸ್ಯಾಟಲೈಟ್ ಆಗಿರೋದ್ರಿಂದ ಹುಣ್ಣಿಮೆ ಅಮಾಸೆಗಳನ್ನ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಮೆಡಿಟೇಷನ್ ಮಾಡ್ರಿ. ಅವತ್ತಿನ ದಿನ ಹಬ್ಬ ಹರಿದಿನಗಳದಾವಂತ ಮೇಲೆ ಖುಷಿ ಆಚರಣೆಗಳಿರ್ಲಿ. ಅದೇನು ದೇವರ ದಿಂಡ್ರು, ಶುಭ್ರತೆ, ಮನಿ ತೊಳೆಯೋದು, ಗಾಡಿ ತೊಳೆಯೋದು ಅವೆಲ್ಲವನ್ನು ಮಾಡ್ರಿ. ಬಿಕಾಸ್ ಅಲ್ಲಿಂದ ಮೈಂಡ್ಗೂ ಸ್ವಲ್ಪ ರಿಲೇಷನ್ ಅದ. ಬ್ಯಾಡ ಅಂದ್ರೆ ಒಂದಿನ ಚೆಕ್ ಮಾಡಿ ನೋಡ್ರಿ. ಬಟ್ ನೀವ್ ಇದ್ರದ್ದು ಕರೆಕ್ಟ್ ಆಗಿ ಪರಿಣಾಮಗಳನ್ನ ನೀವು ನೋಡ್ಬೇಕಿತ್ತ ಒಂದ್ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ. ಆ ಎಕ್ಸ್ಪೆರಿಮೆಂಟ್ ಬೇಕಾದ್ರೆ ಮಾಡ್ರಿ. ಏನ್ ಮಾಡ್ರಿ ಅಂತಂದ್ರ ಸ್ಟೇಟ್ ಆಫ್ ಮೈಂಡ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಮೆಡಿಟೇಷನ್ ಮಾಡೋರಿಗೆ ಇದಂತೂ ಬೆಸ್ಟ್. ಇದು ನಮಗೂ ಹೇಳಿದ್ರು ಹಿಂಗ, ಬಟ್ ಅದೇ ಟೈಪ್ ಬೇಕಾದ್ರೆ ನೀವು ಮಾಡ್ರಿ ಅಂತ ಎಕ್ಸ್ಪೆರಿಮೆಂಟ್. ಏನಂತಂದ್ರೆ ಇದು ಹುಣ್ಣಿಮೆ ದಿನ ಇದು. ಬಟ್ ಇದೆಲ್ಲ ಈಗಿನ ಜಗತ್ತಿಗೆ ಬಹಳ ಕಷ್ಟ. ಹುಣ್ಣಿಮೆ ದಿನ ಇದು. ಹುಣ್ಣಿಮೆ ದಿನ ಚಂದ್ರಮ ಏನಿರ್ತಾನ ಜಾಸ್ತಿ ಇರ್ತಾನ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರ್ತದ. ಗ್ರಾವಿಟೇಷನಲ್ ಪುಷ್ ಜಾಸ್ತಿ ಇರ್ತದ. ಅಮಾವಾಸ್ಯ ದಿನ ಚಂದ್ರಮ ಇರಂಗಿಲ್ಲ ಅಂದ್ಮೇಲೆ ಸ್ವಲ್ಪ ದೂರ ಇರ್ತಾನ ಅಥವಾ ನಮ್ದು ಬ್ಯಾರೆ ಆಂಗಲ್ ಒಳಗೆ ಇರ್ತೀವಿ ನಾವು. ಹಂಗಾಗಿ ಇಲ್ಲಿ ಏನಂತ ಪುಲ್ ಜಾಸ್ತಿ ಇರ್ತದೆ, ಗ್ರಾವಿಟೇಷನಲ್ ಪುಲ್ ಜಾಸ್ತಿ ಇರ್ತದೆ. ಈ ಎರಡರಿಂದಲೂ ಕೂಡ ಮೈಂಡ್ ವೇರಿಯೇಷನ್ಸ್, ಮೈಂಡ್ ಫ್ಲಕ್ಚುಯೇಷನ್ಸ್ ಬಾಳ ಇರ್ತದ. ಹಾಗಾದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತಂದ್ರ ಈ ಅಮಾವಾಸ್ಯೆ ಹುಣ್ಣಿಮೆ 15ನೇ ತಾರೀಕಿಗೆ ಇತ್ತು ಅಂತಂದ್ರ ಇಂದಲ 5 ದಿವಸ ಯಾವುದೇ ರೀತಿಯ ಗೆಜೆಟ್ಸ್ ಗಳನ್ನ, ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಗಳನ್ನ ಬಿಟ್ಬಿಡ್ರಿ. ಮೊಬೈಲ್, ಫೋನು, ಟಿವಿ, ಮಾತು ಗೀತು ಅಂತ ಓದೋದು, ಬುಕ್ಸ್ ಎಲ್ಲ ಬಿಡ್ರಿ. ಬಿಟ್ಟು ಬರೇ ನಿಮ್ಮ ಮೈಂಡ್ ಮೇಲೆ, ಧ್ಯಾನದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ರಿ. ಎಷ್ಟನೇ ದಿನ? 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು, 14ನೇ ತಾರೀಕು ಹಿಂಗ್ ಬರ್ರಿ. ಅವಾಗ 15ನೇ ತಾರೀಕಿಗೆ ಬರ್ರಿ. ಆ 15ನೇ ತಾರೀಕಿಂದ ನಿಮ್ಗೆ ಗೊತ್ತಾಗ್ತದ ಈ ಉಳಿದ 4 ದಿನಕ್ಕೂ ಮತ್ತು ಈ ದಿನಕ್ಕೂ ಬಹಳ ವೇರಿಯೇಷನ್ಸ್ ಆಗ್ತದ. ಇಲ್ಲಿ ನಿಮ್ಮ ಮೈಂಡ್ ಅನ್ಕಂಟ್ರೋಲ್ಡ್ ಥಾಟ್ಸ್ ಗಳು ಬರ್ಲಿಕ್ಕೆ ಶುರು ಮಾಡ್ತಾವ. ಹಂಗಾಗಿನೇ ನಮ್ಮ ಈ ಎಲ್ಲಾ ಮದುವೆ ಆದ್ಮೇಲೆ ಚಂದ್ರಮನ್ ಮೇಲೆ ಜಾಸ್ತಿ ಕವನಗಳು ಬರೆಯೋದು, ರೊಮ್ಯಾಂಟಿಕ್ ಕವನಗಳನ್ನೆಲ್ಲ ಚಂದ್ರಮನಿಗೆ ಹೋಲ್ಸೋದು, ಹುಡುಗಿ ಮುಖವನ್ನು ಚಂದ್ರಮನಿಗೆ ಹೋಲ್ಸೋದು ಅಂತಂದ್ರೆ ಯಾಕಂದ್ರ ಅವ್ ಎಷ್ಟೇ ಕಂಟ್ರೋಲ್ಡ್ ಮಾಡ್ಲೇವ, ಓಕೆ, ಮದುವೆ ಆದ್ಮೇಲೆ ಎಷ್ಟೇ ಕಂಟ್ರೋಲ್ ಮಾಡ್ಲೇವ, ಬಟ್ ಹುಣ್ಣಿಮೆ ದಿನ ಅವನ್ ಮೈಂಡ್ ಫ್ಲಕ್ಚುಯೇಷನ್ಸ್ ಕಂಟ್ರೋಲ್ ಮಾಡಕ್ ಆಗಂಗೇ ಇಲ್ಲ. ದೇರ್ಫೋರ್ ಆ ಒಂದು ರಾತ್ರಿಯನ್ನ ಅಥವಾ ಮಧು ಚಂದ್ರಮ ಅದು ಇದು ಅಂತ ಹೇಳಿ ಇದಕ್ಕೆ ರಿಲೇಷನ್ ಕೊಡ್ಲಿಕ್ಕೆ ಶುರು ಮಾಡ್ತಾರ. ಕಂಟ್ರೋಲ್ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಇವೆಲ್ಲ ನೀವು 10 ದಿನನೂ ಅಥವಾ ಎಲ್ಲಾ ದಿನನೂ ಇವನ್ನೇ ಅದೇ ಮೊಬೈಲ್ ವೆಬ್ ಸೀರೀಸು, ಟಿವಿ, ಯೂಟ್ಯೂಬ್ನಾಗ ಎದಿರಿ ಅಂದ್ಮೇಲೆ ಹುಣ್ಣಿಮೆ ದಿನಾನು ಯೂಟ್ಯೂಬ್ ಸೀರೀಸ್, ವೆಬ್ ಸೀರೀಸ್ ಒಳಗೆ ಇರ್ತೀರಿ. ಗ್ರಹಣದೊಳಗನು ವೆಬ್ ಸೀರೀಸ್, ಊಟ ಗೀಟ ಅದೇನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಾಗ ಇದ್ವಿ ಅಂದ್ರೆ ಏನ್ ಫರಕ್ ಬೀಳ್ತದೆ? ಯಾವ್ದು ಫರಕ್ ಬೀಳಂಗಿಲ್ಲ. ಓಕೆ, ದಟ್ಸ್ ವೈ. ಬಟ್
ಒಂದ್ ಲೇಯರ್ ಒಳಗಡೆ ಮಾತ್ರ ದಿಸ್ ಗ್ರಹಣ ದಿನ ಇರ್ಬೋದು, ಹುಣ್ಣಿಮೆ ಅಮಾಸೆಗಳಿರ್ಬೋದು, ಮೈಂಡಿಗೆ ಫ್ಲಕ್ಚುಯೇಷನ್ಸ್ಗೆ ಕಾರಣ ಅಂತೂ ಹಾಗೆ ಆಗಿದೆ. ಓಕೆ, ಇಷ್ಟನ್ನ ನಾ ಸಮರೈಸ್ ಮಾಡ್ಬೋದು. ಇದ್ರ ಮೇಲೆ ಮತ್ತೇನಾದ್ರು ಕೇಳೋದಿದ್ರೆ ಅಥವಾ ಡಿಸ್ಕಷನ್ ನಿಮಗೆ ಅನ್ಸಿದ್ದೆ ಅಂದ್ರೆ ಡಿಸ್ಕಷನ್ ಮಾಡಿದ್ರೆ ಮಾಡಿ. ಮೇಡಮ್, ಎನಿ ಅದರ್ ಪಾಯಿಂಟ್ಸ್ ಮೇಡಮ್? ಇಲ್ಲ ಸರ್, ಪಾಯಿಂಟ್ಸ್ ಏನಿಲ್ಲ. ನಾವ್ ಸಣ್ಣವರಿದ್ದಾಗ ನಮ್ ತಾಯಿಯವರು ಪಾಲಿಸ್ತಾ ಇದ್ರು, ಈಗಾದ್ರೂ ಪಾಲಿಸ್ತಾ ಇದ್ದಾರೆ. ಆದ್ರ ನನಗ ಅದನ್ನ ಪಾಲಿಸ್ಬೇಕು ಅಂತ ಆಸೆ ಇಲ್ಲ. ಯಾಕಂದ್ರ ಎಲ್ಲೋ ಸ್ವಾಮೀಜಿಯವರು ಸ್ಪೀಚ್ ಕೇಳಿನ್ ನಾನು. ಮನಿಯೊಳಗಿನ ನೀರ್ ಹೊರಗ್ ಹಾಕ್ತಿರಿ, ಮತ್ ಅದು ಲಿಕ್ವಿಡ್ ಫಾರ್ಮ್, ತುಪ್ಪನೂ ಲಿಕ್ವಿಡ್, ಹಾಲು ಲಿಕ್ವಿಡ್, ಹೊರಗ್ ಚೆಲ್ರಿ. ಅದನ್ನ ಯಾಕೆ ಚೆಲ್ಲಂಗಿಲ್ಲ ನೀವು? ಅದ್ರಾಗ ಅಷ್ಟ ಗ್ರಾಣ ಇರ್ತೈತಿ, ಇದ್ರಾಗ ಗ್ರಾಣ ಇರಲ್ಲನು, ಗ್ರಾಣದ ಇಫೆಕ್ಟ್. ಈ ತರ ಸ್ಪೀಚ್ ಕೇಳಿದ್ದೆ. ಕೇಳ್ದೆ ಇರ್ಲಿ, ಆದ್ರೂ ಯಾಕೋ ನನ್ ಮನಸ್ಸು ಅದ ಕಡೆ ಇಲ್ಲ, ಪಾಲಿಸ್ಬೇಕು ಅಂತ ಇಲ್ಲ. ಅದು ಲಿಕ್ವಿಡ್ಸ್ ಹಂಗೇನ್ ಇದಿಲ್ರಿ ಮೇಡಮ್. ಅದು ಹೈಜೀನ್ ಮೇಂಟೈನ್ ಮಾಡೋದು ಮಾತ್ರ ನೆನ್ಪಿರ್ಲಿ. ಅವತ್ತು ಹುಣ್ಣಿಮೆ ಅಮಾಸೆ ದಿನ ಮತ್ತು ಈ ಗ್ರಹಣ ದಿನನೂ ಕೂಡ ಸ್ವಲ್ಪ ಮನಿ ಶುಭ್ರ ಇರೋದು, ಮನಸ್ಸು ಶುಭ್ರ ಇರೋದು, 2 ಸಲ ಸ್ನಾನ ಮಾಡೋದು, ಇವೆಲ್ಲ ಚಲೋ ಹ್ಯಾಬಿಟ್ಸ್ ಅವು, ಮೈಂಡ್ ಅನ್ ಚಂದ ಫ್ರೆಶ್ ಇಟ್ಕೊಳಕೋಸ್ಕರ. ಓಕೆ ಸರ್. ಬೇರೆ ಏನಾದ್ರು ಪಾಯಿಂಟ್ಸ್ಗಳು ಯಾರಾದ್ರೂ ಇನ್ಪುಟ್ ಕೊಡಂಗಿದ್ರೆ? ಆದ್ರೆ ನಾವು ಈಗ ಮುಂದಿನ ಪೀಳಿಗೆಗೆ ಥಾಟ್ ನಾವ್ ಹೇಳ್ಬೇಕಾದ್ರೆ, ಅದು ಗ್ರಹಣ ಅಂದ್ರ ಅದು ಸುಮಾರು ಅಂತ ಈ ತರ ನಮಗ್ ಬಿಂಬಿಸಿದಾರ. ಆದ್ರ ನಾವ್ ಇನ್ನು ಮುಂದಿನ ಪೀಳಿಗೆಗೆ ಏನ್ ಮಾಡ್ಬೇಕಂದ್ರೆ, ಅದೊಂದು ಶುಭ್ರತೆಯ ಭಾವನೆ ಬರ್ತ, ಮತ್ತೊಮ್ಮೆ ಸ್ನಾನ ಮಾಡಿದ್ರೆ ಏನು ಹೈಜೀನ್ ಇರ್ತ, ಈ ತರ ನಾವು ಅದನ್ನ ಬಿಂಬಿಸ್ಬೇಕು. ಕರೆಕ್ಟ್ ಮೇಡಮ್, ಕರೆಕ್ಟ್. ಬೆಸ್ಟ್ ಆಪ್ಷನ್ಸ್ ರೀ. ಯಾಕಂದ್ರ ಹಳೆ ಕಾಲದೊಳಗಡೆ ಅವರು ಜನರಿಗೆ ಹೆಂಗ್ ಹೇಳಿದ್ರ ಅದು ಬಿತ್ತದ ಅಂತೇಳಿ ಗೊತ್ತಿದ್ದುಕೊಂಡು ಅವ್ರು ಹಂಗ ಹೇಳಿದ್ರಿ. ಹೌದ್ರಿ? ಈಗಿನ ಜನರೇಷನ್ಸ್ ನಾವ್ ಹೆಂಗ್ ಹೇಳಿದ್ರೆ ಅದು ಬಿತ್ತದಲ್ಲ, ಹಂಗೆ ಹೇಳ್ಬೇಕ್ರಿ ಅವ್ರಿಗೆ. ಈಗಿನವ್ರಿಗೆ ಅವೆಲ್ಲ ರೀಸನ್ಸ್ ಕೊಟ್ಕೊಂಡು ನಡೆಯಂಗಿಲ್ಲ. ಹೈಜೀನ್ ಹೇಳೋದು, ಆಮೇಲೆ ಅವತ್ತಿನ ದಿನ ಬೇಕಾದ್ರೆ ನಾವು ಮನೆಯಲ್ಲಿ ಫಾಲೋ ಮಾಡ್ತಾ ಇದ್ದಂಗಿಲ್ಲ ಅವರು ತಾವು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಮೆಡಿಟೇಷನ್ ಮಾಡೋಣ, ಹುಣಿ ಐತಿ ಇವತ್ತು 2 ತಾಸು ನಾವು ಮೆಡಿಟೇಷನ್ ಮಾಡ್ಬೇಕಂತ ಮಾಡಿ ಸಣ್ಣ ಮಕ್ಳು ಇದ್ರು ಕೂಡ ಕುಂತ್ ಮಾಡ್ಲಿಕ್ಕೆ ಶುರು ಮಾಡ್ತಾವ. ಹೌದ್ರಿ? ಆಮೇಲೆ ಮನಿ ಒಳಗಡೆ ಇವತ್ತು ನಮ್ಮಷ್ಟು ನಾವೇ ಫಾಲೋ ಮಾಡಿದ್ವಿ. ಇವತ್ತು ಹುಣ್ಣಿಮೆ ಅಮಾಸೆ ಐತಪ್ಪ, ನಾ ಯಾವ್ದು ಟಿವಿ ನೋಡಲ್ಲ, ಏನು ನೋಡಲ್ಲ, ಎಲ್ಲ ಸೈಡ್ಗೆ ಇಟ್ಬಿಡ್ತೀವಿ. ಈ ಉಪವಾಸ ಹೆಂಗ್ ಮಾಡ್ತೀವಿ ನೋಡ್ರಿ, ಹಂಗೇನೆ ನಾವು ಮೊಬೈಲ್ ಉಪವಾಸನು ಮಾಡೋದು. ಅವತ್ತಿನ ದಿನ ಮೊಬೈಲ್ ಉಪವಾಸ, ಟಿವಿ ಉಪವಾಸ ಇಂಥವ್ ಮಾಡ್ದಂಗೆಲ್ಲ ಪೀಳಿಗೆ ಕಲಿತಾ ಹೊಂಟ್ಬಿಡ್ತದ್ರಿ. ಆದ್ರೆ ಹಿಂದಿನವ್ರು ನಮ್ಗ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಗ್ರಹಣ ಇದ್ರ ಹೊರಗ್ ಹೋಗ್ಬಾರ್ದು, ಗ್ರಹಣ ಇದ್ರ ಮನ್ಯಾಗಿನ ನೀರೆಲ್ಲಾ ತೆಗದ್ ಹಾಕ್ಬೇಕು, ಗ್ರಹಣ ಟೈಮ್ನಾಗ ಊಟ ಮಾಡಬಾರ್ದು ಅಂತ ನಮಗ್ ಭಯ ಹುಟ್ಟಿಸ್ಬಿಟ್ಟಾರ. ಆದ್ರ ನಾವ್ ತಿಳ್ಕೊಂಡು ಈಗ ಅವ್ರಿಗೆ ಅದರ ಮನವರಿಕೆ ಮಾಡಿಕೊಟ್ಟು ಪಾಸಿಟಿವ್ ಆಗಿ ತಿಳಿಸ್ಬೇಕು ಅಂತ. ಬೆಸ್ಟ್ ಕರೆಕ್ಟ್. ಓಕೆ, ಬೇರೆ ಯಾವ್ದು ಡೌಟ್ಸ್ ಬೇರೆದವ್ರಿಗೆ ಯಾರಿಗೂ ಇರ್ಲಿಲ್ಲ ಅಂತಂದ್ರೆ ಒಂದ್ 5 ನಿಮಿಷ ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಮಾಡ್ತಾ 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 ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಲಾಗೌಟ್ ಆಗ್ರಿ. ಎಲ್ಲಿವರೆಗೂ ಬೇಕು ಅಲ್ಲಿವರೆಗೆ ಹಂಗೆ ಕಂಟಿನ್ಯೂ ಮೆಡಿಟೇಷನ್ ಮಾಡ್ತಾ ಇರ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಿಧಾನವಾಗಿ ಕಣ್ಣು ಮುಚ್ಕೊಳ್ರಿ. ಉಸಿರಾಟದ ಕಡೆ ಗಮನ ಇರಲಿ. ಮುಖದ ಎಲ್ಲ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಒಂದು 2 to 3 minutes ಇವತ್ತಿನ ಕ್ಲಾಸಿಂದು ರಿವೈಸ್ ಮಾಡ್ಕೊಳ್ರಿ. ರಿವೈಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಉಸಿರಾಟದ ಕಡೆ ಗಮನ ಕೊಟ್ಟು ಯಥಾಭೂತ ಏನಾಗ್ತಾ ಇದೆ ಅದನ್ನ ಹೆಂಗಿದೆಯೋ ಹಂಗೆ ಅಬ್ಸರ್ವ್ ಮಾಡ್ತಾ ಇರಿ. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಇದೇ ಪ್ರಾಕ್ಟೀಸ್ ಅಲ್ಲಿ ಇರಿ. ಥ್ಯಾಂಕ್ ಯು.